ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ನಿನ್ನೆ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠಾಧಾರಿತ ನೀಲನಕ್ಷೆಯನ್ನು ವಿಶ್ಲೇಷಣೆ ಮಾಡಿದ್ವಿ. ಅಷ್ಟೇ ಅಲ್ಲದೆ ಜೊತೆಗೆ ನಾವು ಪಾಸಿಂಗ್ ಪ್ಯಾಕೇಜ್ಗೆ ಅಂದರೆ ಸುಲಭವಾಗಿ ಅವರು ವಿಜ್ಞಾನ ವಿಷಯದಲ್ಲಿ ಪಾಸಾಗಲಿಕ್ಕೆ ಎಷ್ಟು ಅಂಕಗಳು ಬೇಕು ಎನ್ನುವುದರ ಕುರಿತು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹಾಗಿದ್ದರೆ ನಾವೇನು ಮಾಡೋಣ, ಇವತ್ತಿನ ಈ ವಿಡಿಯೋದಲ್ಲಿ ಆ ಪಾಸಿಂಗ್ ಪ್ಯಾಕೇಜ್ಗೆ ಬೇಕಾದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇನ್ನು ತಡ ಮಾಡದೆ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮಕ್ಕಳೇ, ಅದೇ ರೀತಿ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ವಿದ್ಯಾರ್ಥಿಗಳೇ ಕಮೆಂಟ್ ಬಾಕ್ಸಲ್ಲಿ ನೀವು ದಯವಿಟ್ಟು ತಿಳಿಸಿ. ನಿನ್ನೆ ವಿಡಿಯೋದಲ್ಲಿ ನಾವು ಸುಲಭವಾಗಿ ಈ ವಿಜ್ಞಾನದ ಚಿತ್ರಗಳಿಂದ 12 ಅಂಕಗಳನ್ನು ಪಡ್ಕೋಬೋದು ಅಂತ ಹೇಳಿದ್ವಿ. ಆ ವಿಡಿಯೋದಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಇರುವಂಥ ಡಯಾಗ್ರಾಮ್ಸ್ಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ. ಇನ್ನು ನಿಮಗದು ಹೆಚ್ಚುವರಿ ಬೇಕು ಅಂತ ಅಂದರೆ ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಎಲ್ಲ ಡಯಾಗ್ರಾಮ್ಸ್ಗಳು ಇದ್ದಾವೆ, ಒಂದು ಸಾರಿ ಅವುಗಳನ್ನೆಲ್ಲವನ್ನು ಸರಿ ಮಾಡಿ ನೋಡ್ಕೊಳ್ರಿ. ಇನ್ನು ಅದಷ್ಟೇ ಅಲ್ಲದೆ ನಾವು ಅದಾದಮೇಲೆ 3 ಅಂಕಗಳು ಅಂದರೆ 3ರಿಂದ 4 ಅಂಕಗಳಿಗೆ ನಿಯಮಗಳಿದ್ದಾವೆ ಅಂತ ಹೇಳಿದ್ವಿ. ಆ ನಿಯಮಗಳು ಏನು ಹೇಳ್ತವೆ, ಅದರ ಸೂತ್ರಗಳೇನಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಈಗ ನೋಡ್ತಾ ಹೋಗೋಣ. ಮೊದಲೇ ನಿಯಮ ಏನು ಹೇಳುತ್ತೆ ಅಂತ ಅಂದರೆ, ಮೊದಲೇ ನಿಯಮ ಬಂದು ಓಂ ನಿಯಮ. ಈ ಓಂ ನಿಯಮ ಅಂದರೆ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನೇ ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ, ಯಾಕಂದರೆ ಇದು ತುಂಬ ಸುಲಭವಾಗಿದೆ. ಇಲ್ಲೇನಿದೆ ಅಲ್ವಾ, ಈ ಇಕ್ವೇಷನ್ ಮ್ಯಾಥಮೆಟಿಕಲ್ ಒಂದು ಫಾರ್ಮುಲಾ ಇದೆ, V = IR ಅಂತ ಹೇಳಿ. ಈ ಒಂದು ಸೂತ್ರವನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಈ ನಿಯಮವನ್ನು ಸುಲಭವಾಗಿ ಬರಿಬೋದು. ಸ್ಥಿರ ತಾಪದಲ್ಲಿ ಅಂದರೆ ಒಂದು ನಿರ್ದಿಷ್ಟ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಏನಾಗ್ತಾ ಇದೆ, ಲೋಹದ ತಂತಿ, ಅಲ್ಲೊಂದು ತಂತಿ ಇರುತ್ತೆ, ಆ ತಂತಿಯ ಮೂಲಕ ವಿಭವಾಂತರ ಅಂದರೆ ಅದನ್ನು ನಾವು ವಿ ಎನ್ನುವಂಥ ಲೆಟರಿಂದ ಡಿನೋಟ್ ಮಾಡ್ತಾ ಇದ್ದೇವೆ. ಈ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಅಂದರೆ ಅದರ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ಇದು ನೇರ ಅನುಪಾತದಲ್ಲಿರುತ್ತದೆ. ಇದು ಓಂ ನಿಯಮವನ್ನು ಹೇಳುತ್ತೆ. ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ಕೇಳಿದರೆ ನಿಮಗೇನು ಗೊತ್ತಾಗದೇ ಇದ್ದರೆ ನೀವೇನು ಮಾಡಬೇಕು, ಈ ಒಂದು ಇಕ್ವೇಷನನ್ನು ಬರೆದಿಟ್ರಿ ಅಂದರೆ ಕನಿಷ್ಠ 1 ಮಾರ್ಕ್ಸ್ ಆದರೂ ಕೂಡ ಏನು ಮಾಡ್ತಾರೆ, ಕೊಡ್ತಾರೆ. ಹಾಗಾಗಿ ಈ ಓಂ ನಿಯಮ ಏನು ಹೇಳುತ್ತೆ ಅಂದರೆ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V = IR. ಇನ್ನು ಎರಡನೇ ನಿಯಮ ಜ್ವಲನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮ ಏನು ಹೇಳುತ್ತೆ ಅಂದರೆ, ಇಲ್ಲಿ ನೋಡ್ರಿ, ಮೊದಲೇದಾಗಿ ಇಕ್ವೇಷನ್ನೇ ಕಲ್ತ್ಬಿಡಿ ನೀವು. H is directly proportional to the I² RT ಅಂದರೆ ಹೆಚ್ಚು I² ಮತ್ತು RTಗೆ ನೇರ ಅನುಪಾತದಲ್ಲಿದೆ. H ಎನ್ನುವಂಥದ್ದೇನು ಅಂದರೆ ಇದು ಉಷ್ಣ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅಂದರೆ ಇಲ್ಲಿದೆ I² ವರ್ಗಕ್ಕೆ, ವಾಹಕದ ರೋಧಕ್ಕೆ ಅಂದರೆ R ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಅಂದರೆ T ಇದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದು ಜ್ವಲನ ಉಷ್ಣೋತ್ಪಾದನಾ ನಿಯಮ. ಅಂದರೆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು H, ಇದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ I² ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಹಾಗೂ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದಿಷ್ಟು ಬರೆದ್ರೆ ಮೇಲೆ ಹೇಳಿರೋ ಥರನೇ ಇಲ್ಲೂ ಕೂಡ ಇಕ್ವೇಷನನ್ನಾದರೂ ಬರೆದ್ರೆ ನೀವು 1 ಅಂಕವನ್ನು ಸುಲಭವಾಗಿ ಪಡ್ಕೋಬೋದು. ಇವೆರಡನ್ನೂ ಸೇರಿಸಿ ಬರೆದ್ರಿ ಅಂದರೆ 2 ಮಾರ್ಕ್ಸು ನಿಮಗೇನಾಗುತ್ತೆ, ನೀವು ಪಕ್ಕ ಪಡ್ಕೋಬಹುದು. ಸುಲಭವಾಗಿ ನೀವೇನು ಮಾಡ್ಬೋದು, ಈ ಜ್ವಲನ ಉಷ್ಣೋತ್ಪಾದನಾ ನಿಯಮದಿಂದ 2 ಅಂಕಗಳನ್ನು ಪಡ್ಕೋಬಹುದು. 3ನೇ ನಿಯಮ ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬೆರಳ ನಿಯಮ. ಈ ನಿಯಮ ಏನು ಹೇಳುತ್ತೆ ಅಂದರೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈಯಲ್ಲಿ ಹಿಡಿದಿಡುವಿರಿ ಅಂತ ಹೇಳಿ ನೀವು ಊಹಿಸ್ಕೋಬೇಕು. ಅಂದರೆ ವಿದ್ಯುತ್ ಪ್ರವಾಹವಿರುವ ಒಂದು ವಾಹಕವನ್ನು ಬಲಗೈಯಲ್ಲಿ ಹಿಡಿದಿರುವಿರಿ ಎಂದು ಊಹಿಸಿಕೊಳ್ಳಿ. ಆಗ ನಿಮ್ಮ ಈ ಹೆಬ್ಬೆರಳು ಏನು ಮಾಡುತ್ತೆ, ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದೆಲ್ಲ ಬೆರಳುಗಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸುತ್ತವೆ. ನೋಡ್ರಿ, ಮತ್ತೊಂದು ಸರಿ ಹೇಳ್ತೀನಿ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈಯಲ್ಲಿ ಹಿಡಿದಿರುವಿರಿ ಎಂದು ಊಹಿಸಿಕೊಂಡಾಗ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದೆಲ್ಲ ಬೆರಳುಗಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತವೆ. ಇದು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳ ನಿಯಮ. ಇನ್ನು 4ನೇ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ, ಅಥವಾ ಇದಕ್ಕೆ ಇನ್ನೊಂದು ಹೆಸರೇನು ಅಂದರೆ ಮೋಟಾರ್ ನಿಯಮ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ಸಾರಿ ಕ್ವಶನ್ ಪೇಪರಲ್ಲೂ ಕೂಡ ಈ ಒಂದು ಕ್ವಶನ್ ಇದ್ದೇ ಇದೆ. ಹಾಗಾಗಿ ಈ ಫ್ಲೆಮಿಂಗ್ನ ಎಡಗೈ ನಿಯಮ ಏನು ಹೇಳುತ್ತೆ ಅನ್ನೋದಾದರೆ ನೋಡ್ರಿ ಮಕ್ಕಳೇ, ಎಡಗೈನ ಹೆಬ್ಬೆರಳು, ತೋರು ಬೆರಳು ಹಾಗೂ
ಮಧ್ಯದ ಬೆರಳನ್ನು ನಾವು ಒಂದಕ್ಕೊಂದು ಲಂಬವಾಗಿ ಇರಿಸಿದಾಗ ವಿದ್ಯಾರ್ಥಿಗಳೇ ಈ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಂದರೆ ಬಲದ ದಿಕ್ಕನ್ನು ತೋರಿಸಿದರೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹಾಗೂ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಮತ್ತೊಂದು ಸಾರಿ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳೇ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಒಂದಕ್ಕೊಂದು ಲಂಬವಾಗಿ ಇರಿಸಿದಾಗ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು ಹಾಗೂ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನು ನಾವು ಮೋಟಾರ್ ನಿಯಮ ಅಂತಲೂ ಕೂಡ ಏನು ಮಾಡ್ತೇವೆ, ಕರಿತೇವೆ. ಇನ್ನು 5ನೇ ನಿಯಮ ಬೆಳಕಿನ ಪ್ರತಿಫಲನದ ನಿಯಮಗಳು. ಈ ನಿಯಮಗಳು ತುಂಬ ಸುಲಭವಾಗಿದ್ದಾವೆ. ನೀವು ಆದಷ್ಟು ಎಷ್ಟು ಕಾನ್ಸಂಟ್ರೇಟಿಂದ ಕಲಿತೀರೋ ಅಷ್ಟು ಬೇಗ ಇವುಗಳನ್ನು ಕಲ್ಕೋಬಹುದು. ನೋಡಿ ವಿದ್ಯಾರ್ಥಿಗಳಲ್ಲಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಯಾವಾಗಲೂ ಕೂಡ ಏನಾಗಿರುತ್ತೆ ಅಂದರೆ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಇದು 1ನೇ ನಿಯಮ. ಇನ್ನು 2ನೇ ನಿಯಮ ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ. ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದಂತಹ ಲಂಬ ಇವು 3 ಒಂದೇ ಸಮತಲದಲ್ಲಿರುತ್ತವೆ. ಇವು ಬೆಳಕಿನ ಪ್ರತಿಫಲನದ ನಿಯಮಗಳು. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು. ಇದು ಕೂಡ ಬೆಳಕಿನ ಪ್ರತಿಫಲನ ನಿಯಮದಂತೆ ಇದೆ. ನೋಡಿ, ಮೊದಲೇ ನಿಯಮ ಏನು ಹೇಳುತ್ತೆ ಅಂದರೆ ಪತನ ಕಿರಣ ವಕ್ರೀಭವನ ಕಿರಣ. ಇಲ್ಲಾದರೆ ಏನಾಗಿತ್ತು, ಪತನ ಕಿರಣ ಪ್ರತಿಫಲಿತ ಕಿರಣ ಇತ್ತು. ಆದರೆ ಇಲ್ಲಿ ಪತನ ಕಿರಣ, ವಕ್ರೀಭವನ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಇವು 3 ಒಂದೇ ಸಮತಲದಲ್ಲಿರುತ್ತವೆ. ಬೆಳಕಿನ ಪ್ರತಿಫಲನದ 2ನೇ ನಿಯಮವು ಮತ್ತು ವಕ್ರೀಭವನದ ನಿಯಮಕ್ಕೂ ಕೇವಲ ಒಂದೇ ಒಂದು ವರ್ಡ್ ವ್ಯತ್ಯಾಸ ಇದೆ. ಏನದು ಅಂತಂದರೆ ಇಲ್ಲಿ ವಕ್ರೀಭವನ ಕಿರಣವನ್ನು ಬಳಸಿದರೆ ಇಲ್ಲಿ ಪ್ರತಿಫಲಿತ ಕಿರಣವನ್ನು ಬಳಸ್ತಾರೆ. ಯಾಕಂದರೆ ಇದು ಪ್ರತಿಫಲನದ ನಿಯಮ, ಇದು ವಕ್ರೀಭವನದ ನಿಯಮ. ಹಾಗಾಗಿ ಪತನ ಕಿರಣ, ವಕ್ರೀಭವನ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಇವು 3 ಒಂದೇ ಸಮತಲದಲ್ಲಿ ಇರುತ್ತವೆ. ವಿದ್ಯಾರ್ಥಿಗಳೇ, ಹಾಗಿದ್ರೆ 2ನೇ ನಿಯಮ ಏನು ಹೇಳುತ್ತೆ ನೋಡಿ, ಪತನ ಕೋನದ ಸೈನು ಹಾಗೂ ವಕ್ರೀಭವನ ಕೋನದ ಸೈನುಗಳ ಅನುಪಾತ ಯಾವಾಗಲೂ ಕೂಡ ಸ್ಥಿರವಾಗಿರುತ್ತದೆ. ಇದಕ್ಕೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಈ ಫಾರ್ಮುಲಾದಲ್ಲಿ ಏನಾಗುತ್ತೆ ಅಂದರೆ ನೋಡ್ರಿ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಸೈನ್ ಐ ಅಂತ ಅಂದರೆ ಇದು ಐ ಅಂದರೆ ಇನ್ಸಿಡೆಂಟ್ ಅಂತ ಹೇಳಿ ಕರಿತೀವಿ. ಆರ್ ಅಂತ ಅಂದರೆ ರಿಫ್ರಾಕ್ಷನ್. ಸೈನ್ ಐ ಅಂತ ಅಂದರೆ ಇದು ಇಲ್ಲಿ ಪತನ ಕೋನದ ಸೈನನ್ನು ತೋರಿಸುತ್ತೆ. ಸೈನ್ ಆರ್ ಇದು ವಕ್ರೀಭವನದ ಕೋನದ ಸೈನನ್ನು ತೋರಿಸುತ್ತೆ. ಇವುಗಳ ಎರಡೂಗಳ ನಡುವಿನ ಅನುಪಾತ ಯಾವಾಗಲೂ ಕೂಡ ನಮಗೆ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಪರೀಕ್ಷೆಯಲ್ಲಿ ಕೆಲವೊಂದು ಬಾರಿ ಏನು ಕೇಳ್ತಾರೆ, ವಕ್ರೀಭವನದ ನಿಯಮ ಅಂತ ಕೇಳೋಕ್ಕೆ ಬದಲಾಗಿ ಅವರು ಸ್ನೆಲ್ನ ನಿಯಮವನ್ನು ಕೇಳ್ತಾರೆ. ಸ್ನೆಲ್ನ ವಕ್ರೀಭವನ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದ್ರು ಕೂಡ ನೀವೇನು ಮಾಡಬೇಕು, ವಕ್ರೀಭವನದ ನಿಯಮಗಳನ್ನು ನೀವು ಬರಿಬೇಕಾಗತ್ತೆ. ಪತನ ಕೋನದ ಸೈನು ಹಾಗೂ ವಕ್ರೀಭವನದ ಕೋನದ ಸೈನುಗಳ ಅನುಪಾತ ಯಾವಾಗಲೂ ಕೂಡ ಸ್ಥಿರ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಕ್ವಲ್ ಟು ಸ್ಥಿರ. ಇದು ಸ್ನೆಲ್ನ ವಕ್ರೀಭವನ ನಿಯಮ ಅಂತಲೂ ಕೂಡ ನಾವು ಕರಿತೀವಿ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಮೊದಲೇ ಪ್ರಶ್ನೆ ಬಂದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಹಾಗಿದ್ರೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಏನೇನಿರ್ತವೆ ನೋಡಿ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಯಾವಾಗಲೂ ಕೂಡ ಸಮಾಂತರ ರೇಖೆಗಳೇ ಆಗಿರ್ತವೆ. ಇದು ಮೊದಲೇ ಪಾಯಿಂಟ್. ಇವು ಒಂದನ್ನೊಂದು ಛೇದಿಸುವುದಿಲ್ಲ. ಇದು 2ನೇ ಪಾಯಿಂಟ್. ಇನ್ನು ಇವು ಕಾಂತದ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ತವೆ. ಯಾವಾಗಲೂ ಕೂಡ ಕಾಂತೀಯ ಬಲರೇಖೆಗಳು ಏನು ಮಾಡ್ತವೆ, ಉತ್ತರ ಧ್ರುವದಿಂದ ಪ್ರಾರಂಭ ಆಗ್ತವೆ, ಸ್ಟಾರ್ಟ್ ಆಗಿ ಇನ್ನು ದಕ್ಷಿಣ ಧ್ರುವದಲ್ಲಿ ಬಂದು ಏನಾಗ್ತವೆ, ವಿಸರ್ಜಿಸ್ತವೆ. ಅದಾದಮೇಲೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗುತ್ತೆ. ಹಾಗಾದರೆ ಇದರ ಗುಣಲಕ್ಷಣಗಳು ಏನೇನಂತಾಯಿತು, ಕಾಂತೀಯ ಬಲರೇಖೆಗಳು ಯಾವತ್ತೂ ಕೂಡ ಸಮಾಂತರ ರೇಖೆಗಳಾಗಿರ್ತವೆ. ಇನ್ನು ಇವು ಒಂದನ್ನೊಂದು ಛೇದಿಸುವುದಿಲ್ಲ. ಇವು ಕಾಂತದ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗುತ್ತೆ. ಇನ್ನು ಇದರಲ್ಲಿ 2ನೇ ಪ್ರಶ್ನೆ ಯಾವುದು ಅಂದರೆ ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿರಿ ಅಂತ ಇದೆ. ಈ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯಲ್ಲಿ ಸರ್ ಐಸಾಕ್ ನ್ಯೂಟನ್ ರವರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಒಂದು ಪಟ್ಟಕವನ್ನು ತೆಗೆದುಕೊಳ್ತಾರೆ. ಅದರ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸ್ತಾ ಇರ್ತಾರೆ. ನಿಮಗೆ ಗೊತ್ತಿದೆ, ಬಿಳಿಯ ಬೆಳಕು ಏನಾಗುತ್ತೆ, ಈ ಪ್ರಿಸಮ್ ಅಂದರೆ ಪಟ್ಟಕದ ಮೂಲಕ 7 ಬಣ್ಣಗಳಾಗಿ ವರ್ಣ ವಿಭಜನೆಯನ್ನು ಹೊಂದುತ್ತೆ. ಅದರ ಪಕ್ಕ ಮತ್ತೆ ಮಾಡ್ತಾರೆ, ಸಮರೂಪಿಯಾದಂತಹ ಮತ್ತೊಂದು ಪಟ್ಟಕವನ್ನು ಇರಿಸ್ತಾರೆ. ಆಗ ಏನಾಗುತ್ತೆ ಅಂದರೆ ಅಲ್ಲಿ ಬಣ್ಣಗಳು ಅಲ್ಲಿ ಬೇರ್ಪಡಿಸಲು ಅವರು ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲಿ ಹೆಚ್ಚಿನ ಬಣ್ಣಗಳು ಅವರಿಗೆ ಏನಾಗೋದಿಲ್ಲ, ದೊರೆಯೋದಿಲ್ಲ.
ಆದರೆ ಅದೇ ಪ್ರಿಸಮನ್ನು ಪಟ್ಟಕವನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಾಗಿ, ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ಅವ್ರು ಏನು ಮಾಡ್ತಾರೆ, ಇರಿಸ್ತಾರೆ. ಆವಾಗ ಏನಾಗುತ್ತೆ, ಈ ಬಿಳಿಯ ಬೆಳಕು ಇದರ ಪಟ್ಟಕದ ಮೂಲಕ ಪಾಸ್ ಆದಾಗ 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಆ 7 ಬಣ್ಣಗಳು ಏನಾಗ್ತವೆ, ಆ ಮತ್ತೊಂದು ಪಟ್ಟಕದ ಮೂಲಕ ಪಾಸಾಗಿ ಮೊದಲು ಏನು ಬಿಳಿ ಬೆಳಕಿಂದ ಪ್ರಾರಂಭಗೊಂಡಿತ್ತಲ್ವ ಅದೇ ಬಿಳಿ ಬೆಳಕಾಗಿ ಅದೇನಾಗುತ್ತೆ, ನಿರ್ಗಮಿಸುತ್ತೆ. ಇದರಿಂದ ರೋಹಿತದ ಎಲ್ಲ ಬಣ್ಣಗಳು ಕೂಡ ಏನಾಗ್ತವೆ, ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾದು ಹೋಗಲು ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸಿರುವ ಬೆಳಕು ಬಿಳಿಯ ಬಣ್ಣದಾಗಿರುತ್ತೆ. ಅಂದರೆ ಇವರು ಮಾಡಿರುವಂತಹ ಪ್ರಯೋಗದಲ್ಲಿ ಮೊದಲು ಏನು ಮಾಡಿದರು, 2 ಪ್ರಿಸಮ್ಗಳನ್ನು ತೆಗೆದುಕೊಂಡು ಸಮರೂಪಿಯಾಗಿಟ್ಟಿರ್ತಾರೆ. ಅದರ ಮೂಲಕ ಪಾಸಾದಂತಹ ಬಿಳಿಯ ಬೆಳಕಿನಿಂದ ಬಣ್ಣಗಳೇನು ಡಿವೈಡ್ ಆಗ್ತಾವಲ್ವ, ಆ ಬಣ್ಣಗಳೇನಾಗ್ತವೆ ಅಂತ ಅಂದರೆ ಅವು ಹೆಚ್ಚಿನ ಬಣ್ಣಗಳು ಅವರಿಗೆ ದೊರೆಯೋದಿಲ್ಲ. ಯಾಕಂದರೆ ಮತ್ತೊಂದು ಪಕ್ಕದಲ್ಲಿ ಪ್ರಿಸಮನ್ನು ಇಟ್ಟಿರೋದ್ರಿಂದ. ಅದೇ ಅದನ್ನು ತಲೆ ಕೆಳಗಾಗಿಟ್ಟಾಗ ಏನಾಗುತ್ತೆ, ಆ 7 ಬಣ್ಣಗಳು ಏನಾಗ್ತವೆ ಮತ್ತೆ ಪುನರ್ ಸಂಯೋಜನೆಯನ್ನು ಹೊಂದಿ, ಹೆಸರಲ್ಲೇ ಇದೆ ಪುನರ್ ಸಂಯೋಜನೆ ಅಂತ ಹೇಳಿ, ಪುನರ್ ಸಂಯೋಜನೆಯನ್ನು ಹೊಂದಿ ಮೊದಲಿಗೆ ಏನಿತ್ತಲ್ವ ಬಿಳಿ ಬೆಳಕು ಅದೇ ಬೆಳಕಾಗಿ ಹೊರಹೊಮ್ಮುತ್ತೆ. ಇದು ಸರ್ ಐಸಾಕ್ ನ್ಯೂಟನ್ ರವರು ಮಾಡಿದಂತಹ ಪ್ರಯೋಗದಿಂದ ತಿಳಿದು ಬಂದಿರುವಂಥದ್ದು. ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 3ನೇ ಪ್ರಶ್ನೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಮತ್ತು ಮಧ್ಯಾಹ್ನದ ವೇಳೆ ಆಕಾಶ ನೀಲಿಯಾಗಿ ಕಾಣಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಕಾರಣ ಏನು ಅಂತ, ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಆಕಾಶ ನಮಗೆ ಕೆಂಪು ಬಣ್ಣದಿಂದ ಕಾಣ್ತಾ ಇರುತ್ತೆ, ನೀವು ನೋಡಿರ್ಬೋದು. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತಂದರೆ, ಕಾರಣ ಬೇರೆ ಏನೂ ಇಲ್ಲ, ಕಾರಣ ಇಲ್ಲ ಮಕ್ಕಳೇ. ಬೆಳಕಿನ ಚದುರುವಿಕೆಯಿಂದಾಗಿ ವಾಯುಮಂಡಲದ ಕಣಗಳು ಸೂರ್ಯನ ಬಿಳಿಯ ಬೆಳಕಿನ ಕಡಿಮೆ ಬಾಗಿರುವ ಕೆಂಪು ಬಣ್ಣವನ್ನು ಹೆಚ್ಚಿಗೆ ಚದುರಿಸ್ತವೆ. ಆದ್ದರಿಂದ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ನಮಗೆ ಆಕಾಶ ನೋಡಲಿಕ್ಕೆ ಕೆಂಪು ಬಣ್ಣದಲ್ಲಿ ಕೂಡಿರುತ್ತೆ. ಇನ್ನು ಆಕಾಶವು ನೀಲಿ ಬಣ್ಣದಲ್ಲಿ ಕಾಣಲಿಕ್ಕೆ ಕಾರಣ ಏನಂದರೆ, ಇಲ್ಲೂ ಕೂಡ ಬೆಳಕಿನ ಚದುರುವಿಕೆ. ಇಲ್ಲೇನಾಗುತ್ತೆ ಹಾಗಿದ್ರೆ, ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರ್ತವೆ. ಹಾಗಾಗಿ ಇವು ಬೆಳಕಿನ ಸಣ್ಣ ತರಂಗಾಂತರ ಉಳ್ಳಂತಹ ನೀಲಿ ಅಂಚನ್ನು ಅಂದರೆ ನೀಲಿ ಬಣ್ಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸ್ತವೆ. ಆದ್ದರಿಂದ ಏನಾಗುತ್ತೆ ವಿದ್ಯಾರ್ಥಿಗಳೇ, ಇಲ್ಲಿ ಆಕಾಶವು ನಮಗೆ ನೋಡಲಿಕ್ಕೆ ನೀಲಿ ಬಣ್ಣದಿಂದ ಕೂಡಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದರೆ, ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯನ್ನು ವಿವರಿಸಿರಿ ಅಂತ ಹೇಳಿ ಕೇಳ್ತಾರೆ. ನೀವು ನೋಡಿರ್ಬೋದು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ ಏನಾಗಿದೆ, ಈ ಕ್ವಶನ್ಸ್ ರಿಪೀಟ್ ಆಗ್ತಾ ಬಂದಿದೆ. ಹಾಗಾಗಿ ಈ ಕ್ವಶನ್ ಇಂಪಾರ್ಟೆಂಟ್. ಇದಕ್ಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ನೀವೇನು ಮಾಡ್ಬೋದು, ಸುಲಭವಾಗಿ ಬರಿಬೋದು. ಇದರಲ್ಲಿ 3 ಪಾಯಿಂಟ್ಸ್ ಇಂಪಾರ್ಟೆಂಟ್. ಏನು 3 ಪಾಯಿಂಟ್ಸು ಅಂತಂದರೆ, ಒಂದೇದು ಬೆಳಕಿನ ವಕ್ರೀಭವನ, ಆಮೇಲೆ ಬೆಳಕಿನ ವರ್ಣ ವಿಭಜನೆ ಹಾಗೂ ಆಂತರಿಕ ಪ್ರತಿಫಲನ. ಈ 3 ಅಂಶಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ಒಂದು 4-5 ಪಾಯಿಂಟ್ಗಳಲ್ಲಿ ಬರೆದು ಮುಗಿಸಬೇಕಾಗುತ್ತೆ. ಹಾಗಾದರೆ ಕಾಮನ್ ಬಿಲ್ಲು ಹೇಗೆ ಉಂಟಾಗುತ್ತೆ ಅನ್ನೋದಾದರೆ, ನಿಸರ್ಗದಲ್ಲಿ ಉಂಟಾಗುವ ಕಾಮನ ಬಿಲ್ಲು ಒಂದು ನೈಸರ್ಗಿಕ ರೋಹಿತವಾಗಿದೆ ಅಂತ ಹೇಳಿ ಬರೀಬೇಕು. ಇದು ಬಿಸಿಲು ಮಳೆ ಇದ್ದಾಗ ಅಂದರೆ ಆದ ರೀತಿಯಾದಂತಹ ವಾತಾವರಣದಲ್ಲಿ ಏನಾಗುತ್ತೆ, ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತವೆ. ಪ್ರಿಸಮ್ ಹೇಳಿದ್ವಲ್ವಾ ಆಗಲೇ, ಅದೇ ರೀತಿ ನೀರಿನ ಹನಿಗಳೇನಾಗ್ತವೆ, ಸಣ್ಣ ಸಣ್ಣ ಕಿರುಪಟ್ಟಕಗಳಂತೆ ವರ್ತಿಸ್ತವೆ. ಆಗ ಸೂರ್ಯನ ಕಿರಣಗಳು ಏನು ಮಾಡ್ತವೆ ಅಂದರೆ, ಈ ಹನಿಗಳ ಮುಖಾಂತರ ನೇರವಾಗಿ ಹಾದು ಹೋಗ್ತವೆ. ಆವಾಗ ಬೆಳಕಿನ ವಕ್ರೀಭವನ ಉಂಟಾಗುತ್ತೆ. ಇದರಿಂದ ನೀರಿನ ಹನಿಗಳೊಳಗೆ ಆಂತರಿಕ ಪ್ರತಿಫಲನವನ್ನು ಹೊಂದಿ 7 ಬಣ್ಣಗಳಾಗಿ ವರ್ಣ ವಿಭಜನೆ ಆಗುತ್ತೆ. ಆಗ ಏನಾಗುತ್ತೆ, ಕಾಮನಬಿಲ್ಲು ಮೂಡುತ್ತೆ. ಇದಿಷ್ಟು ಬರೆದ್ರೆ ನಿಮ್ಗೆ ಏನಾಗುತ್ತೆ, 2ರಿಂದ 3 ಮಾರ್ಕ್ಸ್ಗಳು ಸಿಗ್ತವೆ. ಮತ್ತೆ ಕೇಳ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಅದರಲ್ಲಿ ಹೆಚ್ಚು ಬಾಗುವಂತಹ ಬಣ್ಣ ಯಾವುದು ಹಾಗೂ ಕಡಿಮೆ ಬಾಗುವ ಬಣ್ಣ ಯಾವುದು ಅಂತ ಹೇಳಿ. ಹೆಚ್ಚು ಬಾಗುವ ಬಣ್ಣ ಅಂತ ಅಂದರೆ ನೇರಳೆ ಬಣ್ಣ, ಹಾಗೂ ಕಡಿಮೆ ಬಾಗುವ ಬಣ್ಣ ಅಂತಂದರೆ ಇದು ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು, ಕಣ್ಣಿನ ಹೊಂದಾಣಿಕೆ ಎಂದರೇನು, ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರವು ಹೇಗೆ ಹೊಂದಾಣಿಕೆ ಮಾಡಿದೆ ಎಂಬುದನ್ನು ವಿವರಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಹೇಳಿ ಕರಿತೇವೆ. ವಿದ್ಯಾರ್ಥಿಗಳೇ ಸರಿ ಮಾಡಿ ನೋಡ್ಕೊಳ್ರಿ. ಕಣ್ಣಿನ ಮಸೂರದ ಸಂಗಮ ದೂರವನ್ನು, ನಮ್ಮ ಕಣ್ಣೊಳಗೇನಿದೆ ಒಂದು ಮಸೂರ ಇದೆ, ಅದಕ್ಕೊಂದಿಷ್ಟು ಅಂತ ಹೇಳಿ ಸಂಗಮ ದೂರವನ್ನು ಹೊಂದಿದೆ. ಆ ಸಂಗಮ ದೂರದಲ್ಲಿ ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು, ನಮ್ಮ ಕಣ್ಣಲ್ಲಿರುವಂತಹ ಮಸೂರಕ್ಕೆ ಒಂದು ಸಾಮರ್ಥ್ಯ ಇದೆ, ಅದಕ್ಕೊಂದಿಷ್ಟು ಸಂಗಮ ದೂರವನ್ನು ಹೊಂದಿದೆ. ಅದರ ಸಾಮರ್ಥ್ಯವನ್ನು ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳಿ ಕರಿತೇವೆ. ಇನ್ನು ದೂರದ ಮತ್ತು ಸಮೀಪದ ವಸ್ತುಗಳನ್ನು ನೋಡಲಿಕ್ಕೆ ನಮ್ಮ ಕಣ್ಣುಗಳಲ್ಲಿ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇದೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ನಮ್ಮ ಕಣ್ಣಿನಲ್ಲಿ ಈ ಕಣ್ಣಿನಲ್ಲಿರುವಂತಹ ಸ್ನಾಯುಗಳು ವಿಶ್ರಾಂತಗೊಂಡಾಗ ಏನಾಗುತ್ತೆ, ಕಣ್ಣಲ್ಲಿರುವಂತಹ ಈ ಮಸೂರವು ತೆಳ್ಳಗಾಗುತ್ತೆ. ಆವಾಗ ಸಂಗಮ ದೂರವು ಏನಾಗುತ್ತೆ, ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ದೂರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಹಾಗಾದರೆ ದೂರದ ವಸ್ತುಗಳನ್ನು ನೋಡಬೇಕಾದ್ರೆ ಏನಾಗಬೇಕು, ನಮ್ಮ ಕಣ್ಣಿನಲ್ಲಿರುವಂತಹ ಮಸೂರವು ತೆಳ್ಳಗಾಗಬೇಕು. ಆವಾಗ ಸಂಗಮ ದೂರ ಹೆಚ್ಚಾಗುತ್ತೆ. ಅಲ್ಲಿಂದ ನಮಗೆ ದೂರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಇನ್ನು ಕಣ್ಣಿನ ಸಮೀಪವಿರುವ ವಸ್ತುಗಳನ್ನು ನಾವು ನೋಡಬೇಕಾದ್ರೆ ಸ್ಪಷ್ಟವಾಗಿ ನೋಡಲಿಕ್ಕೆ ನಾವೇನು ಮಾಡಬೇಕಂದ್ರೆ, ಈ ನಮ್ಮ ಕಣ್ಣಿನಲ್ಲಿರುವಂತಹ ಸಿಲಿಯರಿ ಸ್ನಾಯುಗಳು ಏನು ಮಾಡ್ತವೆ, ಕುಗ್ತವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತಂದರೆ, ಕಣ್ಣಿನ ಮಸೂರವು ದಪ್ಪವಾಗುತ್ತೆ. ಇದರಿಂದ
ಕಣ್ಣಿನ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಅಂದರೆ ನಮ್ಮ ಕಣ್ಣಲ್ಲಿರುವಂತಹ ಸಿಲಿಯರಿ ಸ್ನಾಯುಗಳು ಏನು ಮಾಡ್ತವೆ ಅಂದರೆ ದೂರದ ವಸ್ತುಗಳನ್ನು ನೋಡಬೇಕಾದ್ರೆ ಹಿಗ್ಗುತ್ತವೆ. ಅವಾಗ ಏನಾಗುತ್ತೆ, ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಅದೇ ರೀತಿ ನಮ್ಮ ಹತ್ತಿರದಲ್ಲಿರುವಂತಹ ವಸ್ತುಗಳನ್ನು ನೋಡಬೇಕಾದ್ರೆ ಕಣ್ಣಿನಲ್ಲಿರುವಂತಹ ಸಿಲಿಯರಿ ಸ್ನಾಯುಗಳು ಕೂಗ್ತವೆ. ಅವಾಗ ಏನಾಗುತ್ತೆ, ಹತ್ತಿರವಿರುವಂತಹ ವಸ್ತುಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನಾವು ಏನು ಮಾಡಬಹುದು, ನೋಡಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ನಕ್ಷತ್ರಗಳು ಏಕೆ ಮಿನುಗುತ್ತವೆ, ಗ್ರಹಗಳು ಏಕೆ ಮಿನುಗುವುದಿಲ್ಲ? ಸ್ವಲ್ಪ ಯೋಚನೆ ಮಾಡಿ ಮಕ್ಕಳು, ನಕ್ಷತ್ರಗಳು ಯಾಕೆ ಮಿನುಗುವುದು? ನಕ್ಷತ್ರಗಳು ಕೂಡ ಅಂದರೆ ಸೂರ್ಯನು ಕೂಡ ಒಂದು ನಕ್ಷತ್ರ, ಹೌದಾ? ಹಾಗಾದರೆ ಎಲ್ಲ ನಕ್ಷತ್ರಗಳು ಸೂರ್ಯನಿಗೆ ಸಮ. ಹಾಗಾದರೆ ಸೂರ್ಯನು ಕೂಡ ಸ್ವಂತ ಬೆಳಕನ್ನು ಹೊಂದಿದ್ದಾನೆ ಅಂದಮೇಲೆ ಈ ನಕ್ಷತ್ರಗಳು ಕೂಡ ಏನು ಮಾಡ್ತೇವೆ, ಸ್ವಂತ ಬೆಳಕನ್ನು ಹೊಂದಿದ್ದಾವೆ. ಹಾಗಾದರೆ ಅವು ಮಿನುಗ್ತಾ ಇರೋಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಕಾರಣ ವಾಯುಮಂಡಲದಲ್ಲಿನ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತಹ ವಕ್ರೀಭವನ. ಇದಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿ ಅಂದರೆ ಆ ದಾರಿ ಏನಿದೆ ಅಲ್ವಾ, ಅದು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ. ಆವಾಗ ನಮಗೆ ನಕ್ಷತ್ರಗಳಿಂದ ಬರುವ ಬೆಳಕಿನ ಹಾದಿಯ ಪಥ ಸ್ವಲ್ಪ ಬದಲಾವಣೆ ಆಗುತ್ತೆ. ಆವಾಗ ತೋರಿಕೆ ಸ್ಥಾನದಲ್ಲಿ ವ್ಯತ್ಯಾಸ ಆಗೋದ್ರಿಂದ ನಮ್ಮ ಕಣ್ಣನ್ನು ಅದು ಪ್ರವೇಶಿಸಿ ನಕ್ಷತ್ರಗಳಲ್ಲಿ ಬೆಳಕು ಮಿನುಗುತ್ತೆ. ನೋಡಿ ಮತ್ತೊಂದ್ಸರಿ ಹೇಳ್ತೀನಿ, ಇದಕ್ಕೆ ಕಾರಣ ಏನು ಅಂದರೆ ವಾಯುಮಂಡಲದಲ್ಲಿನ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ವಕ್ರೀಭವನ. ಇದು ನಕ್ಷತ್ರಗಳಿಂದ ಬರುವಂತಹ ಬೆಳಕಿನ ಕಿರಣದ ಹಾದಿಯನ್ನು ಇದು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಆಗ ಏನಾಗುತ್ತೆ, ಬೆಳಕಿನ ಕಿರಣಗಳು ನಮ್ಮ ಕಣ್ಣನ್ನು ಪ್ರವೇಶಿಸಿ ನಕ್ಷತ್ರಗಳು ಬೆಳಕನ್ನು ಹೊಂದಿರುವ ಥರ ಮಿನುಗುವಂತೆ ನಮಗೆ ಗೋಚರಿಸ್ತವೆ. ಇನ್ನು ಗ್ರಹಗಳು ಮಿನುಗದಿರಲು ಕಾರಣ ಏನು ಅಂದರೆ ಗ್ರಹಗಳು ಭೂಮಿಗೆ ಬಹಳ ಹತ್ತಿರದಲ್ಲಿವೆ, ಅದು ನಿಮಗೂ ಗೊತ್ತು, ಹೌದಾ? ಹಾಗಿದ್ರೆ ಅವು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣಿಸ್ತವೆ, ಅಂದರೆ ಬ್ರಾಡ್ ಆಗಿ ಕಾಣಿಸ್ತವೆ. ಅವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಒಂದು ಸಂಗ್ರಹ ಎಂದು ನಾವು ಭಾವಿಸಿದಾಗ ಏನಾಗುತ್ತೆ, ಒಟ್ಟು ಎಲ್ಲಾ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲಾ ಬಿಂದುಗಳ ಬೆಳಕಿನ ಸರಾಸರಿಗೆ ಹತ್ತಿರವಾಗಿರುತ್ತೆ. ಇದರಿಂದಾಗಿ ವಿದ್ಯಾರ್ಥಿಗಳೇ, ಗ್ರಹಗಳು ನಮಗೆ ಮಿನುಗುವಿಕೆ ಶೂನ್ಯವಾಗಿ ಕಾಣಿಸುತ್ತೆ. ಅಂದರೆ ಗ್ರಹಗಳೇನಾಗಿದ್ದಾವೆ, ಅವುಗಳಿಗೆ ಬೆಳಕು ಇಲ್ಲ. ಹಾಗಾಗಿ ನಮಗೆ ಅವು ಏನಾಗುವುದಿಲ್ಲ, ಗ್ರಹಗಳು ಮಿನುಗುವುದಿಲ್ಲ ಅಂತ ಹೇಳ್ಬೋದು. ಇನ್ನು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೊನೆ ಪ್ರಶ್ನೆ ಏನಿದೆ, ವಿದ್ಯುತ್ ಮಂಡಲಗಳ ಜೋಡಣೆಯಲ್ಲಿ ಸರಣಿ ಕ್ರಮಕ್ಕಿಂತ ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಉತ್ತಮ ಅಂತ ಕೇಳ್ತಾರೆ. ಇದು ಕೂಡ ಕ್ವಶನ್ ಪ್ರತಿ ಸರಿ ಏನಾಗಿದೆ, ರಿಪೀಟ್ ಆಗ್ತಾ ಬಂದಿದೆ. ಹಾಗಾಗಿ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ವಿದ್ಯಾರ್ಥಿಗಳ ನೀವು. ನಾವು ಸರಣಿ ಕ್ರಮದಲ್ಲಿ ಜೋಡಿಸೋಕ್ಕಿಂತ ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ರೆ ಚಲೋ. ಯಾಕೆ ಹೇಳಿ, ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಒಂದು ಉಪಕರಣ ಏನಾದರೂ ಹಾಳಾಯಿತು ಅಂದರೆ ಸಾಲಾಗಿ ಎಲ್ಲ ಉಪಕರಣಗಳು ಹಾಳಾಗ್ತವೆ. ಅದೇ ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ವಿ ಅಂತಂದರೆ ಒಂದು ಉಪಕರಣ ಹಾಳಾದರೂ ಕೂಡ ಮತ್ತೊಂದು ಉಪಕರಣ ಏನಾಗುತ್ತೆ, ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ಪ್ರತಿಯೊಂದು ರೋಧಕಗಳ ನಡುವಿನ ವಿಭವಾಂತರವು ಒಂದೇ ಆಗಿರುತ್ತೆ. ಅಂದರೆ ಸಮಾಂತರ ಕ್ರಮದಲ್ಲಿ ಪ್ರತಿಯೊಂದು ರೋಧಕಗಳ ನಡುವಿನ ವಿಭವಾಂತರ ವಿ ಒಂದೇ ಆಗಿರುತ್ತಂತೆ. ಒಂದು ಉಪಕರಣ ಕೆಲಸ ಮಾಡದಿದ್ದಲ್ಲಿ ಬೇರೆ ಉಪಕರಣಗಳು ಸುಲಭವಾಗಿ ಕೆಲಸವನ್ನು ನಿರ್ವಹಿಸ್ತವೆ, ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಯಾಕಂದರೆ ಸಮಾಂತರ ಕ್ರಮದಲ್ಲಿ ಏನಾಗಿರುತ್ತೆ, ಫಾರ್ಮುಲಾ ಕೂಡ ನಿಮಗೆ ನೆನಪಿದೆ ಅಲ್ವಾ? ಹಾಗಿದ್ರೆ ವಿದ್ಯಾರ್ಥಿಗಳೇ, ಈ ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತ ಏನಾಗಿರುತ್ತೆ, ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಈ ಮೂರು ಕಾರಣಗಳಿಂದ ನಾವೇನು ಮಾಡ್ಬೋದು, ಮನೆಯಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸೋಕ್ಕಿಂತ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಏನಾಗಿರ್ತವೆ, ವಿದ್ಯುತ್ ಉಪಕರಣಗಳನ್ನು ಜೋಡಿಸುವಾಗ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಸಮಾಂತರ ಕ್ರಮದಲ್ಲಿ ಏನು ಮಾಡಿರ್ತಾರೆ, ಜೋಡಿಸಿರುತ್ತಾರೆ. ಇನ್ನು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ 2 ಮಾರ್ಕ್ಸಿನ 2 ಕ್ವಶನ್ಸ್, ಒಟ್ಟಾರೆಯಾಗಿ 4 ಅಂಕಗಳು ಬರ್ತಾವಲ್ಲ. ಅದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ, ಪ್ರಾಣಿ ಹಾರ್ಮೋನ್ಗಳ ಕೋಷ್ಟಕ ಹಾಗೂ ಸಸ್ಯ ಹಾರ್ಮೋನ್ಗಳ ಕೋಷ್ಟಕದ ಕುರಿತು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಪ್ರಾಣಿ ಹಾರ್ಮೋನ್ಗಳ ಕೋಷ್ಟಕದಲ್ಲಿ ಯಾವ್ಯಾವ ರೀತಿಯಾದಂತಹ ಹಾರ್ಮೋನ್ಗಳು ಕಂಡು ಬರ್ತವೆ ಅಂತ ಹೇಳಿ ಮಕ್ಕಳೇ ಇಲ್ಲಿದೆ ನೋಡಿ. ಮೊದಲೇದಾಗಿ ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯಾದಂತಹ ಗ್ರಂಥಿಗಳು ಉತ್ಪತ್ತಿಯಾಗ್ತವೆ, ಅದು ಯಾವ ಭಾಗದಲ್ಲಿ ಕಂಡುಬರುತ್ತೆ, ಹಾಗೂ ಅವುಗಳು ಸ್ರವಿಸುವಂತಹ ಹಾರ್ಮೋನ್ಗಳು ಯಾವುದು, ಜೊತೆಗೆ ಅವುಗಳ ಕಾರ್ಯ ಅದು. ಇದಿಷ್ಟು ಪಟ್ಟಿಯನ್ನು ಕಲಿತರೆ ಇದರಲ್ಲಿ ನಿಮಗೆ ಒಂದು 2 ಮಾರ್ಕ್ಸಿನ ಕ್ವಶನ್ ಸಿಗ್ಬೋದು ನೋಡಿ. ಪಿಟ್ಯೂಟರಿ ಗ್ರಂಥಿ ಅಂದರೆ ಮೊದಲೇದಾಗಿ ಪಿಟ್ಯೂಟರಿ ಗ್ರಂಥಿ ಇದು ಕಂಡುಬರುವಂತಹ ಭಾಗ ಮೆದುಳು. ಹಾಗಿದ್ರೆ ಇದು ಸ್ರವಿಸಲ್ಪಡುವಂತಹ ಹಾರ್ಮೋನು ಪಿಟ್ಯೂಟರಿ ಹಾರ್ಮೋನ್. ಇದಕ್ಕೆ ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಹೇಳಿ ಕೂಡ ಕರಿತೀವಿ. ಇದೇನು ಮಾಡುತ್ತೆ ಅಂದರೆ ಎಲ್ಲ ಹಾರ್ಮೋನ್ಗಳ ಸ್ರವಿಕೆ ಮತ್ತು ಅವುಗಳ ಕಾರ್ಯದ ನಿಯಂತ್ರಣ. ಇದನ್ನು ಬಿಟ್ಟು ಬಾಕಿದು ಯಾವ್ಯಾವ ಹಾರ್ಮೋನ್ಗಳಿದಾವಲ್ವಾ, ಅವೆಲ್ಲ ಹಾರ್ಮೋನ್ಗಳನ್ನು ಇದೇನು ಮಾಡುತ್ತೆ, ಕಂಟ್ರೋಲ್ನಲ್ಲಿ ಇಡುತ್ತೆ. ಅಂದರೆ ಇವುಗಳನ್ನ ನಿಯಂತ್ರಣ ಮಾಡುತ್ತೆ. ಯಾಕಂದರೆ ಇದಿರೋದು ಮಿದುಳು ಜಾಗದಲ್ಲಿ. ಇನ್ನು 2ನೇ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಇದು ಕುತ್ತಿಗೆಯ ಮುಂಭಾಗದಲ್ಲಿರುತ್ತೆ. ಇದು ಥೈರಾಕ್ಸಿನ್ ಹಾರ್ಮೋನನ್ನು ಇದು ಉತ್ಪತ್ತಿ ಮಾಡುತ್ತೆ. ಇದನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಹೇಳಿ ಕೂಡ ವಿದ್ಯಾರ್ಥಿಗಳೇ ಕರಿತೀವಿ. ನೆನ್ಪು ಮಾಡ್ಕೊಳ್ರಿ, ನೀವು ತರಗತಿಯಲ್ಲಿ ಕಲ್ತಿರೋದು ಒಂದ್ಸರಿ. ಇದು ದೇಹದ ಚಯಾಪಚಯ ಕ್ರಿಯೆ ಹಾಗೂ ವೇಗದ ವೇಳೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಪ್ಯಾರಾಥೈರಾಯ್ಡ್ ಗ್ರಂಥಿ. ಇದು ಪ್ಯಾರಾಥೈರಾಯ್ಡ್ ಅಂದರೆ ಥೈರಾಯ್ಡ್ ಗ್ರಂಥಿಯ ಒಳಗೆ ಕಂಡುಬರುತ್ತೆ. ಇದು ಪ್ಯಾರಾಥಾರ್ಮೋನ್ ಎಂಬುವಂತಹ ಹಾರ್ಮೋನನ್ನು ಸ್ರವಿಸುತ್ತೆ. ರಕ್ತ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣದ ನಿರ್ವಹಣೆಯನ್ನು ಮಾಡುತ್ತೆ. ಇನ್ನು 4ನೇದು ಮೆದೋಜಿರಕ ಗ್ರಂಥಿ. ಇದನ್ನು ಲ್ಯಾಂಗರ್-ಹಾನ್ಸ್ ಕಿರುದ್ವೀಪಗಳು ಅಂತ ಹೇಳಿ ಕೂಡ ಕರೀತಾರೆ. ಇದು ಮೆದೋಜಿರಕ ಗ್ರಂಥಿಯಲ್ಲೇ ಕಂಡುಬರುತ್ತೆ. ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಎನ್ನುವಂತಹ 2 ರೀತಿಯಾದಂತಹ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಇನ್ಸುಲಿನ್ ಹಾರ್ಮೋನ್ ಬಗ್ಗೆ ನಿಮಗೆ ಗೊತ್ತಿದೆ. ಇದು ದೇಹದಲ್ಲಿ ಅಂದರೆ ನಮ್ಮ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಪ್ರಮಾಣವನ್ನು, ಸಕ್ಕರೆ ಪ್ರಮಾಣವನ್ನು ಇದು ನಿಯಂತ್ರಣದಲ್ಲಿಡುತ್ತೆ. ಅಷ್ಟೇ ಅಲ್ಲದೆ ಈ ಗ್ಲುಕಗಾನ್ ಏನಿದೆ ಅಲ್ವಾ, ಗ್ಲೈಕೋಜನ್ ಅನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಇನ್ನು ಅಡ್ರಿನಲ್ ಗ್ರಂಥಿ. ಇದು ಮೂತ್ರಜನಕಾಂಗದ ಮೇಲಿರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಎಮರ್ಜೆನ್ಸಿ ಹಾರ್ಮೋನ್, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಿ ಕಾಣ್ತೀವಿ. ಉದಾಹರಣೆಗೆ ನಾವು ಸಡನ್ ಆಗಿ ಹಾವನ್ನು ನೋಡಿದಾಗ, ನಾಯಿಯನ್ನು ನೋಡಿದಾಗ ಹೆದರ್ಕೊಂಡು ಓಡ್ತಾ ಇರ್ತೇವಲ್ವಾ, ಅವಾಗ ಏನಾಗುತ್ತೆ, ಈ ಅಡ್ರಿನಲ್ ಹಾರ್ಮೋನು ನಮ್ಮಲ್ಲಿ ಸ್ರವಿಕೆ ಆಗೋದ್ರಿಂದ ನಾವೇನು ಮಾಡ್ತೀವಿ, ಎಮರ್ಜೆನ್ಸಿ ಆಗಿ ಓಡಿ ಹೋಗ್ತೀವಿ. ಹಾಗಾಗಿ ಇದನ್ನು ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಇದು ಹೃದಯ ಬಡಿತ, ಉಸಿರಾಟ ಕ್ರಿಯೆ,
ಅದನ್ನು ನಿಯಂತ್ರಣದಲ್ಲಿಡುತ್ತೆ. ಜೊತೆಗೆ ಭಯ, ಕೋಪ, ಆತಂಕ, ಉದ್ವೇಗ ಮುಂತಾದ ತುರ್ತು ಪರಿಸ್ಥಿತಿಗಳಲ್ಲಿ ಸ್ರವಿಕೆಯಾಗಿ ದೇಹವು ನಮ್ಮ ಒತ್ತಡವನ್ನು ಅಂದರೆ ಒತ್ತಡದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಇದೇನು ಮಾಡುತ್ತೆ, ಸಜ್ಜುಗೊಳಿಸುತ್ತೆ. ಇನ್ನು ಕೊನೆಯದಾಗಿ ಜನನ ಗ್ರಂಥಿಗಳಿದ್ದಾವೆ. ಅದರಲ್ಲಿ ವೃಷಣ ಮತ್ತು ಅಂಡಾಶಯ ಬರುತ್ತೆ. ವೃಷಣಗಳು ಪುರುಷರಲ್ಲಿ ಕಂಡುಬಂದರೆ ಇನ್ನು ಅಂಡಾಶಯವು ಮಹಿಳೆಯರಲ್ಲಿ ಕಂಡುಬರುತ್ತೆ. ಇದು ಪೆಲ್ವಿಕ್ ಪ್ರದೇಶಗಳಲ್ಲಿ ಕಂಡುಬರುತ್ತೆ, ಅಂದರೆ ಜನನಾಂಗಗಳಲ್ಲಿ ಕಂಡುಬರುತ್ತೆ. ವೃಷಣ ಆಂಡ್ರೋಜನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಈ ವೃಷಣದಲ್ಲಿ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಎನ್ನುವಂತಹ ಒಂದು ಹಾರ್ಮೋನ್ ಉತ್ಪತ್ತಿ ಆದರೆ ಅಂಡಾಶಯ ಭಾಗದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎನ್ನುವಂಥ 2 ಹಾರ್ಮೋನ್ಗಳನ್ನು ಇವು ಉತ್ಪತ್ತಿ ಮಾಡ್ತವೆ. ಹಾಗಾದರೆ ಈ ಟೆಸ್ಟೋಸ್ಟಿರಾನ್ ಪುರುಷರಲ್ಲಿ ಏನು ಮಾಡುತ್ತೆ, ಗಂಡಸಿನ ಲಕ್ಷಣಗಳನ್ನು ಅಂದರೆ ಗಂಡು ಮಗುವಿನಿಗೆ ಲಕ್ಷಣಗಳನ್ನು ಕೊಡುತ್ತೆ. ಇನ್ನು ಈ ಈಸ್ಟ್ರೋಜನ್ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಸ್ತ್ರೀಯರಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳಿಗೆ ಇದು ಕಾರಣ ಆಗುತ್ತೆ. ಅದರೊಟ್ಟಿಗೆ ಪ್ರೊಜೆಸ್ಟಿರಾನ್ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅಗತ್ಯ ಬದಲಾವಣೆಗಳನ್ನು ದೇಹದಲ್ಲಿ ಅಂದರೆ ಸ್ತ್ರೀಯರಲ್ಲಿ ಅಗತ್ಯ ಬದಲಾವಣೆಗಳನ್ನು ಇದು ಮಾಡಿಕೊಡುತ್ತೆ. ಇನ್ನು ಈ ಸಸ್ಯಗಳಲ್ಲಿ ಕಂಡುಬರುವಂತಹ ಹಾರ್ಮೋನ್ಗಳು ಯಾವುದಾದ್ರೆ ಆಕ್ಸಿನ್, ಜಿಬ್ಬರ್ಲಿನ್, ಇಥಲಿನ್, ಸೈಟೋಕೈನಿನ್ ಹಾಗೂ ಆಬ್ಸಿಸಿಕ್ ಆಮ್ಲ ಅಂತ ಹೇಳಿ ಇವಿಷ್ಟು ರೀತಿಯಾದಂತಹ ಹಾರ್ಮೋನ್ಗಳು ಸಸ್ಯಗಳಲ್ಲಿ ಕಂಡುಬರ್ತವೆ. ಹಾಗಾದರೆ ಇವುಗಳ ಕಾರ್ಯಗಳೇನೇನು ಅಂತ ಅಂದರೆ ಮೊದಲೇದಾಗಿ ಆಕ್ಸಿನ್ನ ಪ್ರಮುಖ ಕಾರ್ಯ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಆಕ್ಸಿನ್ ಏನು ಮಾಡುತ್ತೆ ಅಂತಂದರೆ ಕೋಶ ವಿಭಜನೆ ಹಾಗೂ ಕೋಶಗಳ ಉದ್ದ ದಪ್ಪಗಳ ಹೆಚ್ಚಳ, ವಿಭೇದೀಕರಣವನ್ನು ಹೆಚ್ಚಿಸುವುದು. ಜೊತೆಗೆ ಸಸ್ಯಗಳಲ್ಲಿ ಬಿಳಿಲು ಬೇರುಗಳನ್ನು ಬಿಡಲು ಇದು ಪ್ರಚೋದಿಸುತ್ತೆ. ಬೇರು, ಹೂವು ಮತ್ತು ಮೊಗ್ಗುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಅಂದರೆ ಇದರ ಅರ್ಥ ಏನು ನೀವು ತಿಳ್ಕೊಂಬೇಡಿ, ಇದು ಸಸ್ಯ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಹಾರ್ಮೋನ್ ಆಗಿದೆ. ಆಕ್ಸಿನ್ ಇದು ಸಸ್ಯ ದೇಹದ ಬೆಳವಣಿಗೆಗೆ ಅಂದರೆ ಇದು ಕಾರಣವಾಗುತ್ತೆ. ಇನ್ನು ಜಿಬ್ಬರ್ಲಿನ್ ಹಾರ್ಮೋನ್ಗಳ ಕಾರ್ಯ ಏನು ಅಂದರೆ ಎಲೆ ಮತ್ತು ಚಿಗುರುಗಳ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತೆ. ಬೀಜ ಮತ್ತು ಮೊಗ್ಗುಗಳ ಸೂಕ್ತಾವಸ್ಥೆಯನ್ನು ತಡೆಯುತ್ತೆ. ಕಾಂಡ ಉದ್ದವಾಗಿ ಬೆಳೆಯಲು ಮತ್ತು ಹೂ ಅರಳಲು ಈ ಹಾರ್ಮೋನು ಸಹಾಯಕವಾಗಿದೆ. ಅಂದರೆ ಸಸ್ಯಗಳಲ್ಲಿ ಹೂ ಅರಳಿಕೆ ಕಾರಣವಾದಂತಹ ಹಾರ್ಮೋನ್ ಯಾವುದು ಅಂದರೆ ಜಿಬ್ಬರ್ಲಿನ್. ಅಷ್ಟೇ ಅಲ್ಲದೆ ಇದೇನು ಮಾಡುತ್ತೆ, ಕಾಂಡದ ಗಾತ್ರವನ್ನು ಉದ್ದವಾಗಿ ಬೆಳೆಸುತ್ತೆ. ಅದರ ಗಾತ್ರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಸೈಟೋಕೈನಿನ್, ಇದು ಹೆಸರಲ್ಲೇ ಇದೆ. ಸೈಟೋಕೈನಿನ್ ಅಂತಂದರೆ ಕೋಶ ವಿಭಜನೆಗೆ ಪ್ರಚೋದಿಸುವಂತಹ ಒಂದು ಹಾರ್ಮೋನ್. ಪಾರ್ಶ್ವ ಮೊಗ್ಗುಗಳ ಬೆಳವಣಿಗೆ, ಆ ಕಡೆ ಈ ಕಡೆ ಸೈಡ್ಗೆ ಹರಿ ಕೊಂಬೆಗಳು ಹೋಗಿರ್ತಾವಲ್ವ, ಆ ಕೊಂಬೆಗಳಲ್ಲಿ ಮೊಗ್ಗುಗಳ ಬೆಳವಣಿಗೆ ಆಗಿರುತ್ತೆ ಕೆಲವೊಂದು ಸಾರಿ. ಆ ಮೊಗ್ಗುಗಳು ಬೆಳವಣಿಗೆ ಆಗಲಿಕ್ಕೆ ಈ ಸೈಟೋಕೈನಿನ್ ಹಾರ್ಮೋನು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲದೆ ಇದು ಕೂಡ ಕಾಂಡದ ಉದ್ದವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇಥಿಲಿನ್, ಈ ಇಥಿಲಿನ್ ಇದ್ರ ಕಾರ್ಯ ಏನು ಅನ್ನೋದಾದ್ರೆ ಈ ಹಾರ್ಮೋನ್ ಕಾರ್ಯ ಇದು ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನು. ಯಾಕೆ ಕುಂಠಿತಗೊಳಿಸಬೇಕು ಟೀಚರ್ ಅಂತ ಅಂದರೆ ನೋಡ್ರಿ, ಒಂದು ಹಂತದವರೆಗೂ ಗಿಡ ಮರಗಳು ಬೆಳಿತವೆ, ಹೌದಾ? ಬೆಳೆದಾದ್ಮೇಲೆ ಏನಾಗುತ್ತೆ, ಅದು ಮುಂದಿನ ಹಂತಕ್ಕೆ ತಲುಪಬೇಕು. ಅಂದರೆ ಉದಾಹರಣೆ ಕಾಯಾಗಿರೋದು ಹಣ್ಣಾಗಬೇಕಲ್ವಾ, ಹೂವಾಗಿರೋದು ಅದೇನಾಗಬೇಕು, ಮುದುಡಿ ಬಿದ್ದು ಅಂದರೆ ಅದರ ದಳಗಳೆಲ್ಲ ಉದುರಿ ಹೋಗಿ ಅದೇನಾಗಬೇಕು, ಮಾಗಿ ಹಣ್ಣಾಗಬೇಕು. ಆವಾಗ ಅದರ ವಯಸ್ಸು ಹೆಚ್ಚಾಗಬೇಕು ಅನ್ನೋದಾದರೆ ಅಲ್ಲಿ ಸಸ್ಯದ ಬೆಳವಣಿಗೆ ಕುಂಠಿತಗೊಳಿಸಬೇಕಾಗುತ್ತೆ. ಕೆಲವೊಂದು ಬಾರಿ ಎಲೆಗಳು ಕೂಡ ಉದುರಿ ಹೋಗ್ತವೆ. ಆ ಸಂದರ್ಭದಲ್ಲಿ ಈಥಿಲಿನ್ ಹಾರ್ಮೋನ್ನ ಕಾರ್ಯ ಪ್ರಮುಖವಾಗಿರುತ್ತೆ. ಇದು ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನು. ಜೊತೆಗೆ ಹೂವು ಮತ್ತು ಎಲೆಗಳು ಉದುರಲು ಪ್ರಚೋದಿಸುತ್ತೆ. ಹಣ್ಣುಗಳ ಮಾಗುವಿಕೆಯನ್ನು ಇದು ಉತ್ತೇಜಿಸುತ್ತೆ. ಇನ್ನು ಕೊನೆಯ ಹಾರ್ಮೋನ್ ಯಾವುದಂದ್ರೆ ಆಪ್ಸಿಕ್ ಆಮ್ಲ. ಇದರ ಕಾರ್ಯ ಏನು ಅಂದರೆ ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನ್. ಇದು ಕೂಡ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಜೊತೆಗೆ ಪತ್ರರಂಧ್ರಗಳ ಮುಚ್ಚುವಿಕೆಯನ್ನು ಚೋದಿಸುತ್ತೆ. ಕಾಂಡದ ಬೆಳವಣಿಗೆಯನ್ನು ಕೂಡ ಕುಂಠಿತಗೊಳಿಸುತ್ತೆ. ಸಸ್ಯಗಳಲ್ಲಿ ಎಲೆ ಉದುರುವಿಕೆಯನ್ನು ನಿಧಾನಗೊಳಿಸುತ್ತೆ. ಬರ್ಬತ್ತ ಏನಾಗ್ತವೆ, ಎಲೆಗಳು ಹಣ್ಣಾಗಿ ಉದುರು ಹೋಗ್ತಾ ಇರ್ತಾವಲ್ವಾ, ಅದನ್ನು ಇದೇನು ಮಾಡುತ್ತೆ ಅಂದರೆ ನಿಧಾನಗೊಳಿಸುತ್ತೆ. ಇವಿಷ್ಟು ಸಸ್ಯಗಳಲ್ಲಿ ಕಂಡುಬರುವಂತಹ ಹಾರ್ಮೋನ್ಗಳು. ಇನ್ನು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವಿಸರ್ಜಿಸಲ್ಪಡುವಂತಹ ತ್ಯಾಜ್ಯ ವಸ್ತುಗಳು ಯಾವ್ಯಾವುದು ಅಂದರೆ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡು, ಆಕ್ಸಿಜನ್, ನೀರು, ನೈಟ್ರೋಜನ್ ಯುಕ್ತಂಥ ವಸ್ತುಗಳು. ಇನ್ನು ಪ್ರಾಣಿಗಳಲ್ಲಿ ಕಂಡುಬರುವಂಥದ್ದು ಯಾವುದು ತ್ಯಾಜ್ಯ ಪದಾರ್ಥಗಳು ಅಂದರೆ ಅಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡು, ಅಮೋನಿಯಾ, ಯೂರಿಯಾ, ಯೂರಿಕ್ ಆಮ್ಲ, ಜೊತೆಗೆ ಗ್ವಾನಿನ್ ಮತ್ತು ಕ್ರಿಯೇಟಿನ್. ಅಷ್ಟೇ ಅಲ್ಲದೆ ಮನುಷ್ಯರಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಆಗಿ ತ್ಯಾಜ್ಯ ಪದಾರ್ಥಗಳು ದೇಹದಿಂದ ಹೊರಹಾಕಲ್ಪಡ್ತವೆ. ಅಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಇದೆ, ಹೆಚ್ಚಾದ ನೀರು ಇದೆ, ಅಮೋನಿಯಾ ಇದೆ, ಯೂರಿಯಾ ಇದೆ ಮತ್ತು ಯೂರಿಕ್ ಆಮ್ಲವನ್ನು ಹೊಂದಿದೆ. ಇನ್ನು ಜೀರ್ಣಕಾರಿ ಕಿಣ್ವಗಳ ಪಾತ್ರವೇನು ಅಂತ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಈ ಜೀರ್ಣಕಾರಿ ಕಿಣ್ವಗಳ ಪಾತ್ರ ಏನೇನು ಅನ್ನೋದಾದರೆ ಇವೇನು ಮಾಡ್ತವೆ, ಜೀರ್ಣಕಾರಿ ಕಿಣ್ವಗಳು ಸಂಕೀರ್ಣ ಆಹಾರವನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸ್ತವೆ. ಅಂದರೆ ಕಾಂಪ್ಲೆಕ್ಸ್ ಇರೋದನ್ನು ಸಿಂಪಲ್ ಫಾರ್ಮ್ ಆಗಿ ಇವೇನು ಮಾಡ್ತವೆ, ಕನ್ವರ್ಟ್ ಮಾಡ್ತವೆ. ಜೈವಿಕ ಕ್ರಿಯೆಗಳಿಗೆ ಅವಶ್ಯಕವಾದ ವಸ್ತುಗಳನ್ನು ಇವು ಒದಗಿಸ್ತವೆ. ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಮೆಟಬಾಲಿಕ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ, ಹೌದಾ? ಆ ಜೈವಿಕ ಕ್ರಿಯೆಗಳಿಗೆ ಇವೇನು ಮಾಡ್ತವೆ, ಬೇಕಾದಂಥ ಅವಶ್ಯಕ ವಸ್ತುಗಳನ್ನು, ಉದಾಹರಣೆಗೆ ಏನು ಮಾಡಬೇಕು, ರಕ್ತವನ್ನು ಸೋಸೋದಕ್ಕೆ, ಇನ್ನು ಯೂರಿನನ್ನು ಪಾಸ್ ಮಾಡಲಿಕ್ಕೆ ಅಥವಾ ದೇಹದಲ್ಲಿ ಆಹಾರ ಜೀರ್ಣ ಆಗಲಿಕ್ಕೆ, ಕೆಲವೊಂದಿಷ್ಟು ರಸಗಳು ಉತ್ಪತ್ತಿ ಆಗಲಿಕ್ಕೆ ಇದೇನು ಮಾಡುತ್ತೆ, ಈ ಕಿಣ್ವಗಳು ಸಹಾಯವನ್ನು ಮಾಡ್ತವೆ. ಇನ್ನು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಕಚ್ಚಾ ಪದಾರ್ಥಗಳು ಯಾವುದು ಅಂತ ಹೇಳಿ ಕೇಳ್ತಾರೆ, ಅಥವಾ ಸಸ್ಯಗಳಲ್ಲಿ ನಡೆಯುವಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ವಿವರಿಸಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅವಾಗ ಏನು ಮಾಡಬೇಕು ಅಂತಂದರೆ ಮೊದಲೇದಾಗಿ ನಾವು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಯಾವುದು ಅನ್ನೋದನ್ನು ನಿಸರ್ಗದಲ್ಲಿ ದೊರೆಯುವ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಬೇಕಾಗುತ್ತೆ. ಹಾಗಾದರೆ ಯಾವ್ದಾವುದು ಸಸ್ಯಗಳ ಎಲೆಗಳಲ್ಲಿರುವ ಪತ್ರರಂಧ್ರಗಳು ಬೇಕು. ಅವುಗಳ ಮೂಲಕ ಏನಾಗುತ್ತೆ, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅವುಗಳು ಹೀರ್ಕೊಳ್ತವೆ. ಹೀರ್ಕೊಂಡು ಜೊತೆಗೆ ಬೇರುಗಳ ಸಹಾಯದಿಂದ ಮಣ್ಣಿನಲ್ಲಿರುವಂತಹ ನೀರು ಮತ್ತು ಖನಿಜಗಳನ್ನು ಹೀರ್ಕೊಳ್ತವೆ. ಇವುಗಳೊಟ್ಟಿಗೆ ಏನು ಮಾಡ್ತವೆ, ಎಲೆಗಳಲ್ಲಿರುವಂತಹ ಪತ್ರರಂಧ್ರದಿಂದ ಸೂರ್ಯನ ಶಾಖವನ್ನು ಹೀರ್ಕೊಳ್ತವೆ. ಅಂದರೆ ಏನೇನು ಬೇಕು, ಸಸ್ಯಗಳ ಎಲೆಗಳಲ್ಲಿರುವಂತಹ ಪತ್ರರಂಧ್ರಗಳು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಅಷ್ಟೇ ಅಲ್ಲದೆ ವಾತಾವರಣದಲ್ಲಿರುವ ನೀರು ಬೇಕು, ಮುಖ್ಯವಾಗಿ ಸೂರ್ಯನ ಕಿರಣಗಳು ಬೇಕು. ಇವುಗಳನ್ನು ಬಳಸಿಕೊಂಡು ಸಸ್ಯಗಳ ಎಲೆಗಳಲ್ಲಿರುವಂತಹ ಪತ್ರರಂಧ್ರಗಳು ಏನು ಮಾಡ್ತವೆ, ಮಣ್ಣಿನಿಂದ ನೀರು ಮತ್ತು ಖನಿಜಗಳನ್ನು ಹೀರ್ಕೊಂಡು ವಾತಾವರಣದ ಸೂರ್ಯನ ಶಾಖವನ್ನು ಹೀರ್ಕೊಂಡು ಇವು ತಮ್ಮಲ್ಲಿ ಆಹಾರವನ್ನು ತಯಾರಿಯನ್ನು ಶುರು ಮಾಡ್ತವೆ. ಈ ಆಹಾರ ತಯಾರಿ ನಡೆಸೋದ್ರಲ್ಲಿ ಒಂದು ಇಕ್ವೇಷನ್ ಬರುತ್ತೆ. ಈ ಇಕ್ವೇಷನ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧಪಟ್ಟಂತಹ ಈ ಸಮೀಕರಣವನ್ನು ನೀವು ಕಡ್ಡಾಯವಾಗಿ ಬರೀಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ಬರೆದ್ರೆ ವೇಟೇಜ್ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಗೆ ಏನು ಮಾಡ್ತಾರೆ, ಅವರು ಅದಕ್ಕೆ ಎಷ್ಟು ನಿಗದಿಪಡಿಸಿರ್ತಾರಲ್ಲ ಅಷ್ಟು ಅಂಕಗಳನ್ನು ಕೊಟ್ಬಿಡ್ತಾರೆ. ಹಾಗಾದರೆ ಏನಿದೆ ಇಕ್ವೇಷನ್, ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಕ್ಕೊಂಡಿದ್ದಾರೆ, 12 ಪ್ರಮಾಣದಷ್ಟು ನೀರನ್ನು ತೆಕ್ಕೊಂಡಿದ್ದಾರೆ. ಜೊತೆಗೆ ಸಸ್ಯಗಳಲ್ಲಿರುವಂತಹ ಎಲೆಗಳಲ್ಲಿ ಪತ್ರ ಹರಿತಿರುತ್ತಲ್ವ, ಆ ಪತ್ರ ಹರಿತು ಏನು ಮಾಡುತ್ತೆ, ವಾತಾವರಣದಲ್ಲಿನ
ಸೂರ್ಯನ ಶಾಖವನ್ನು ಹೀರಿಕೊಂಡು ಅದು ಗ್ಲೂಕೋಸನ್ನಾಗಿ ಪರಿವರ್ತಿಸುತ್ತೆ. ಜೊತೆಗೆ ಇದು 6 ಪ್ರಮಾಣದಷ್ಟು ಆಕ್ಸಿಜನ್ನ ವಾತಾವರಣಕ್ಕೆ ಬಿಟ್ಟುಕೊಡುತ್ತೆ. ಅಷ್ಟೇ ಅಲ್ಲದೆ 6 ಪ್ರಮಾಣದಷ್ಟು ನೀರನ್ನು ಕೂಡ ವಾಪಸ್ ಏನು ಮಾಡುತ್ತೆ, ನಿಸರ್ಗಕ್ಕೆ ಇದು ಬಿಟ್ಟುಕೊಡುತ್ತೆ. ಇನ್ನು ಆಹಾರ ಸರಪಳಿ ಎಂದರೇನು ಹಾಗೂ ಅದರ ಏಕಮುಖ ಹರಿವು ಏಕಮುಖ ಹರಿವು ಹೇಗಾಗುತ್ತೆ ಅಂತ ಹೇಳಿ ಕೇಳ್ತಾರೆ. ಹಾಗಿದ್ರೆ ಈ ಆಹಾರ ಸರಪಳಿ ಅಂದರೆ ಆಹಾರಕ್ಕಾಗಿ ಒಂದು ಜೀವಿ ಇನ್ನೊಂದು ಜೀವಿಯನ್ನು ಭಕ್ಷಿಸೋದು. ಅಂದರೆ ಆಹಾರಕ್ಕಾಗಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಭಕ್ಷಿಸುವ ಜೀವಿಗಳ ಸರಣಿಯನ್ನು ನಾವು ಆಹಾರ ಸರಪಳಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಏನು ಮಾಡ್ತೇವೆ ಅಂತಂದರೆ, ಈಗ ಹುಲ್ಲನ್ನು ಏನು ಮಾಡುತ್ತೆ, ಕೀಟಗಳು ತಿಂತವೆ. ಆ ಕೀಟಗಳನ್ನು ಮಿಡತೆ ತಿನ್ನುತ್ತೆ. ಮಿಡತೆಯನ್ನು ಯಾರು ತಿಂತಾರೆ, ಕಪ್ಪೆ ತಿಂತವೆ. ಆ ಕಪ್ಪೆಯನ್ನು ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ. ಹೀಗೆ ಆಹಾರಕ್ಕಾಗಿ ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆಯನ್ನಾಗಿರುತ್ತೆ ಅಲ್ವಾ, ಅದನ್ನೇ ನಾವೇನಂತ ಹೇಳ್ತೀವಿ, ಆಹಾರ ಸರಪಳಿ ಅಂತ ಹೇಳಿ ಕರಿತೀವಿ. ಪೋಷಣಾ ಸ್ತರದಲ್ಲಿ ಶಕ್ತಿಮುಖ ಯಾವಾಗಲೂ ಏಕಮುಖ ಹರಿವನ್ನು ಹೊಂದಿರುತ್ತೆ, ಏಕಮುಖವಾಗಿರುತ್ತೆ. ಯಾಕೆ ಅಂದರೆ ಸ್ವಪೋಷಕಗಳಿಂದ ಹಿಡಿಯಲಾದಂಥ ಶಕ್ತಿಯು ಪುನಃ ಎಂದಿಗೂ ಸೌರಶಕ್ತಿಗೆ ಅದು ಹಿಂದಿರುಗೋದಿಲ್ಲ. ಹಾಗಾಗಿ ಸಸ್ಯಹಾರಿಗಳಿಗೆ ಸರಿ ಹೋದಂತಹ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ. ಇದೇ ಕಾರಣಕ್ಕೆ ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಇದೇನಾಗೋದಿಲ್ಲ, ವಾಪಸ್ ಸಿಗೋದಿಲ್ಲ. ಎರಡನೇದಾಗಿ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ವಿದ್ಯಾರ್ಥಿಗಳಿಗೆ ಇದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ. ಹಾಗಾಗಿನೇ ಏನಾಗಿದೆ, ಇಲ್ಲಿ ನೋಡಿ, ಫಸ್ಟಿಗೆ ಸೌರ ಬೆಳಕು ಯಾವಾಗಲೂ ಮೇಲ್ಮುಖವನ್ನೇ ಹೊಂದಿದೆ. ಸೌರ ಬೆಳಕಿನಿಂದ ಉತ್ಪಾದಕರು ಅಂದರೆ ಸಸ್ಯಗಳು ಆಹಾರವನ್ನು ತಯಾರಿಸ್ತಾರೆ. ಆ ಉತ್ಪಾದಕರ ಮೇಲೆ ಯಾರು ಅವಲಂಬನೆಯಾಗಿದ್ದಾರೆ, ಸಸ್ಯಹಾರಿ ಪ್ರಾಣಿಗಳು. ಅದಾದಮೇಲೆ ಸಸ್ಯಹಾರಿ ಜೀವಿಗಳ ಮೇಲೆ ಮಾಂಸಾಹಾರಿ ಜೀವಿಗಳು ಅವಲಂಬನೆಯಾಗಿದ್ದಾವೆ. ಇದರ ಮೇಲ್ಗಡೆ ಉನ್ನತ ಹಂತದ ಮಾಂಸಾಹಾರಿ ಜೀವಿಗಳು ಏನು ಮಾಡಿದ್ದಾವೆ, ಆಹಾರಕ್ಕಾಗಿ ಅವಲಂಬನೆಯನ್ನು ಆಗಿದ್ದಾವೆ. ಇದು ಯಾವಾಗಲೂ ಏಕಮುಖ ಹರಿವನ್ನೇ ಹೊಂದಿದೆ ವಿನಃ ವಾಪಸ್ ಏನಾಗಿದ್ದಿಲ್ಲ, ಇದು ಇಳಿಮುಖವನ್ನು ಹೊಂದಿಲ್ಲ. ಅಂದರೆ ದ್ವಿಮುಖ ಹರಿವನ್ನು ಇದೇನಾಗಿಲ್ಲ, ಹೊಂದಿಲ್ಲ. ಯಾವಾಗಲೂ ಕೂಡ ಇದು ಏಕಮುಖ ಹರಿವನ್ನು ಹೊಂದಿದೆ. ಇನ್ನು ಓಜೋನ್ ಪದರದ ಬಗ್ಗೆ ಕೇಳ್ತಾರೆ. ಓಜೋನ್ ಪದರ ಹೇಗೆ ಸೃಷ್ಟಿಯಾಗಿದೆ ಅಂತ ಹೇಳಿ. ಈ ಓಜೋನ್ ಪದರ ಹೇಗೆ ಸೃಷ್ಟಿಯಾಗಿದೆ ಅಂದರೆ ಆಕ್ಸಿಜನ್ನ 3 ಪರಮಾಣುಗಳಿಂದ ಓಜೋನ್ ಪದರ ನಿರ್ಮಾಣಗೊಂಡಿದೆ. ಇದರ ಕಾರ್ಯ ಏನು ಅನ್ನೋದಾದರೆ, ಇದು ಸೂರ್ಯನಿಂದ ಬರುವಂತಹ ನೇರವಾದಂತಹ ನೇಳಾತೀತ ವಿಕಿರಣಗಳಿಂದ ಭೂಮಿ ಮೇಲಿರುವಂತಹ ಜೀವಿಗಳಿಗೆ ಇದು ರಕ್ಷಣೆಯನ್ನು ಒದಗಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಓಜೋನ್ ಪದರ ನಾಶ ಆಗ್ತಾ ಇದೆ. ಯಾಕಂತಂದರೆ ನಾವು ಬಳಸುವಂಥ ರೆಫ್ರಿಜರೇಟರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಾಹನದ ಹೊಗೆಯಿಂದ ಹೋಗುವಂಥ ವಿಷಕಾರಿಯಾದಂಥ ಅನಿಲಗಳಿಂದ ಇದೇನಾಗ್ತಾ ಇದೆ ಅಂತಂದರೆ ರಂಧ್ರ ಆಗ್ತಾ ಇದೆ. ಹಾಗಾದರೆ ಇದು ರಂಧ್ರ ಆಗೋದ್ರಿಂದ ಏನಾಗುತ್ತೆ, ಇದು ಭೂಮಿಗೆ ರಕ್ಷಣೆಯನ್ನು ಒದಗಿಸುತ್ತೆ ಅಂತ ಹೇಳಿದ್ವಿ ಅಲ್ವಾ ವಿದ್ಯಾರ್ಥಿಗಳೇ. ಹಾಗಿದ್ರೆ ಇದೇನು ಮಾಡುತ್ತೆ ಅಂತ ಅಂದರೆ, ನೇರವಾಗಿ ಬೀಳೋದ್ರಿಂದ ಭೂಮಿಗೆ ಇಲ್ಲಿ ಭೂಮಿ ಮೇಲಿರುವಂತಹ ಪ್ರಾಣಿ ಸಂಕುಲಕ್ಕೆ ಅಂದರೆ ಹೆಚ್ಚಾಗಿ ಮನುಷ್ಯರಿಗೆ, ಪ್ರಾಣಿಗಳಿಗೆ ಏನಾಗುತ್ತೆ ಅಂದರೆ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಜಾಗತಿಕ ತಾಪಮಾನದ ಏರಿಕೆ ಹೆಚ್ಚಾಗ್ತಿದೆ. ಇವತ್ತಿನ ದಿನಗಳು ನೋಡ್ತಾ ಇದ್ದೀರಿ ಹೌದಾ, ಬೇಸಿಗೆ ದಿನದಲ್ಲಿ ಬಿಸಿಲಿನ ಪ್ರಮಾಣ ಏನಾಗಿದೆ, ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಇದರ ಕಾರಣ ಏನು ಅಂತಂದರೆ ಓಜೋನ್ ಪದರದ ನಾಶ. ಹಾಗಾದರೆ ಇದನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು ಅನ್ನೋದಾದರೆ, CFC ಮುಕ್ತ ರೆಫ್ರಿಜರೇಟರ್ಗಳನ್ನು ನಾವು ಅದನ್ನೇ ನಾವು ಪರ್ಚೇಸನ್ನು ಮಾಡಬೇಕಾಗುತ್ತೆ. ಅಂದರೆ CFCಯನ್ನು, ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ಇದೇನು ಮಾಡೋಂಗಿಲ್ಲ, ಈ ರೆಫ್ರಿಜರೇಟರ್ಗಳು ಉತ್ಪತ್ತಿ ಮಾಡೋ ಹಾಗಿಲ್ಲ. ಆ ರೀತಿಯಾದಂತಹ ಫ್ರಿಜ್ಗಳನ್ನು ನಾವು ಬಳಸಬೇಕು. ಇನ್ನು CFC ಇರುವ ಏರೋಸಾಲ್ಗಳನ್ನು ಬಳಸದೇ ಇರುವಂಥದ್ದು, ಅದನ್ನು ಏನು ಮಾಡಿದೆ, ಇತ್ತೀಚಿನ ದಿನಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಅವುಗಳನ್ನು ನಾವು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ಆದಷ್ಟು ಹೆಚ್ಚು ಗಿಡಮರಗಳನ್ನು ನಾವು ನೆಡೋದ್ರಿಂದ, ಕಾಡುಗಳನ್ನು ಬೆಳೆಸೋದ್ರಿಂದ ಏನಾಗ್ಬೋದು, ಈ ಒಂದು ಓಜೋನ್ ಪದರ ನಾಶ ಆಗದೇ ಇರೋ ರೀತಿ ನಾವು ಅದನ್ನು ತಡಿಬಹುದು. ಓಜೋನ್ ಪದರವನ್ನು ನಾವೇನು ಮಾಡ್ಬೋದು, ರಕ್ಷಣೆಯನ್ನು ಮಾಡ್ಬೋದು. ಅದಕ್ಕೆ CFCಗಳನ್ನು ಬಳಸದೇ ಇರ್ಬೋದು, ಅಥವಾ ಬಳಸಿದ್ರು ಕೂಡ ಅದೇನು ಮಾಡ್ಬೋದು, CFC ಅಂದರೆ ರೆಫ್ರಿಜರೇಟರ್ಗಳಲ್ಲಿ CFCಯನ್ನು ಉತ್ಪತ್ತಿ ಮಾಡದೇ ಇರುವಂತಹ ಓಜೋನ್ ಪದರದ ನಾಶವನ್ನು ತಡೆಗಟ್ಟಬೇಕಾದ್ರೆ ನಾವೇನು ಮಾಡಬೇಕು, CFCಯನ್ನು ಉತ್ಪತ್ತಿ ಮಾಡುವಂತಹ ಫ್ರಿಜ್ಗಳ ಬಳಕೆಯನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡೋದು, ಹೆಚ್ಚು ಗಿಡಮರಗಳನ್ನು ಬೆಳೆಸಬೇಕು. ಇದಿಷ್ಟನ್ನು ಮಾಡಿದಾಗ ನಾವೇನು ಮಾಡ್ಬೋದು, ಆದಷ್ಟು ಮಟ್ಟಿಗೆ ಓಜೋನ್ ಪದರದ ನಾಶವನ್ನು ನಾವು ತಡೆಗಟ್ಟಬಹುದು, ಓಜೋನನ್ನು ನಾವು ರಕ್ಷಣೆ ಮಾಡಬಹುದು. ಇನ್ನು ರಾಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ಏನು ಕೇಳ್ಬೋದು, ರಾಸಾಯನಿಕ ಕ್ರಿಯೆ ಅಂದ್ರೇನು, ಅದಕ್ಕೆ ಉದಾಹರಣೆ ಕೇಳ್ಬೋದು. ಆ ರಾಸಾಯನಿಕ ಕ್ರಿಯೆ ವಿಧಗಳಲ್ಲಿ ಯಾವುದಾದ್ರು ಒಂದಂತೂ ಎಕ್ಸಾಮಿಗೆ ಪಕ್ಕ ಕೊಡ್ತಾರೆ. ಜೊತೆಗೆ ಅದರ ಲಕ್ಷಣಗಳು ಏನು ಅಂದರೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋಕ್ಕೆ ಏನೇನು ಲಕ್ಷಣಗಳಿದ್ದಾವೆ ಅನ್ನೋದನ್ನು ಕೇಳ್ತಾರೆ. ಉದಾಹರಣೆಗೆ ಈಗ ರಾಸಾಯನಿಕ ಕ್ರಿಯೆ ಎಂದರೇನು ಅಂದರೆ, ಯಾವುದೇ ಒಂದು ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗಬೇಕಪ್ಪ ಅಂದರೆ, ಯಾವುದೇ ಒಂದು ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆದರೆ ಅದನ್ನೇ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಸುಮಾರಷ್ಟು ಉದಾಹರಣೆಗಳನ್ನು, ಕ್ರಿಯೆಗಳನ್ನು ನೋಡ್ತಾ ಇರ್ತೀರಿ ಹೌದಾ. ಏನು ಮಾಡ್ತೀರಿ, ರಾತ್ರಿ ಮಲಗುವಾಗ ಹಾಲಿಗೆ ಹೆಪ್ಪನ್ನು ಅಂದರೆ ಹುಳಿಯನ್ನು ಹಾಕಿ ಮಲಗ್ತೀರಿ. ಬೆಳಗ್ಗೆ ಆಗುವಷ್ಟರಲ್ಲಿ ಅದೇನಾಗಿರುತ್ತೆ, ಮೊಸರಾಗಿರುತ್ತೆ. ಹಾಗಿದ್ರೆ ಅದು ಕೂಡ ಒಂದು ರೀತಿಯಾದಂಥ ರಾಸಾಯನಿಕ ಕ್ರಿಯೆ. ಅಲ್ಲೂ ಕೂಡ ಹಾಲಿನಿಂದ ಮೊಸರು ಉತ್ಪತ್ತಿ ಆಯಿತಾ. ಇನ್ನು ಕಬ್ಬಿಣ ಏನಾಗುತ್ತೆ, ಗಾಳಿಗೆ ಸುಮಾರು ದಿನ ತೆರೆದಿಟ್ಟಿರ್ತೀರಿ, ಅವಾಗ ಏನಾಗುತ್ತೆ, ಅದು ಅದ್ರ ಮೇಲ್ಗಡೆ ಒಂದು ಕಂದು ಬಣ್ಣದ ಲೇಯರ್ ಕ್ರಿಯೇಟ್ ಆಗಿರುತ್ತೆ. ಆ ಕಂದು ಬಣ್ಣದ ಲೇಯರನ್ನು ನಾವು ತುಕ್ಕು ಅಂದರೆ ರಸ್ಟ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕಬ್ಬಿಣದ ವಸ್ತು ಏನಾಗಿದೆ, ತುಕ್ಕಾಗಿ ಮಾರ್ಪಾಡಾಯಿತು. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆ. ಯಾಕಂದರೆ ಅಲ್ಲೂ ಕೂಡ ತುಕ್ಕು ಅನ್ನುವಂಥದ್ದು ಒಂದು ಹೊಸ ವಸ್ತು, ಆ ಹೊಸ ವಸ್ತು ಉತ್ಪತ್ತಿ ಆಯಿತು. ಇನ್ನು ಪೇಪರನ್ನು ಸುಡ್ತೀರಾ ಹೌದಾ, ಆ ಪೇಪರನ್ನು ಸುಟ್ಟಾದ್ಮೇಲೆ ಏನಾಯಿತು, ಅದರ ಸ್ಥಿತಿ ಪೂರ್ತಿ ಬದಲಾಗಿ ಅದು ಬೂದಿಯಾಗಿ ಮಾರ್ಪಾಡಾಯಿತು. ಹಾಗಾದರೆ ಅಲ್ಲೂ ಕೂಡ ಬೂದಿ ಅನ್ನೋದು ಒಂದು ಹೊಸ ವಸ್ತು. ಹಾಗಾಗಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ, ಅದು ರಾಸಾಯನಿಕ ಕ್ರಿಯೆ ಅಂತ ಹೇಳಬೇಕಾದ್ರೆ ಆ ಕ್ರಿಯೆಯಲ್ಲಿ ನಮ್ಗೆ ಏನಾಗಬೇಕು, ಹೊಸ ವಸ್ತು ಉತ್ಪತ್ತಿ ಆಗಬೇಕು. ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೀವು ಆದಷ್ಟು ಗಮನ ಇಟ್ಟು ನೀವು ಯಾವುದೇ ಒಂದು ವಿಷಯವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅನ್ನೋದಾದರೆ ಅದರಲ್ಲೇ ಆನ್ಸರ್ ಇರುತ್ತೆ. ನೀವು ಬಾಯ್ಪಟ್ಟು ಹಾಕಬೇಕು, ಗಟ್ಟು ಹಾಕಬೇಕು, ಎಸ್ ಕನ್ನಡ ಥರ ಅನ್ನೋ ಹಾಗಿಲ್ಲ. ಇದರಲ್ಲಿ ನೀವು ವಿಷಯವನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀರಲ್ಲ ಅದರ ಮೇಲೆ ನೀವೇನು ಮಾಡ್ಬೋದು, ಸುಲಭವಾಗಿ ಉತ್ತರಗಳನ್ನು ಬರಿಬೋದು. ಇಲ್ಲಿ ನೋಡ್ರಿ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಅಂದರೆ ಯಾವುದೇ ಒಂದು ಕ್ರಿಯೆಯಲ್ಲಿ
ಹೊಸ ವಸ್ತು ಉತ್ಪತ್ತಿಯಾದರೆ, ಯಾವುದೇ ಒಂದು ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾದರೆ ಅದನ್ನೇ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಲಕ್ಷಣಗಳು ಏನಾಗ್ಬೋದು? ಒಂದು ರಾಸಾಯನಿಕ ಕ್ರಿಯೆ ಆದಾಗ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತವೆ. ಅದಕ್ಕೆ ನೀವು ಸುಲಭವಾಗಿ ನೆನಪಿಟ್ಕೊಳ್ಳೋಕ್ಕೆ GST ಅಂತ ನೆನಪಿರುತ್ತಲ್ವ, ಟ್ಯಾಕ್ಸ್. ಆ GSTಗೆ ಒಂದು C ಅನ್ನು ಸೇರಿಸಿದ್ರೆ ಆಯಿತು. G ಅಂದರೆ ಗ್ಯಾಸ್, ಅನಿಲ ಬಿಡುಗಡೆ ಆಗುತ್ತೆ. S ಅಂದರೆ ಸ್ಟೇಟ್, ಸ್ಥಿತಿ ಬದಲಾವಣೆ ಆಗುತ್ತೆ. T ಅಂದರೆ ಟೆಂಪ್ರೇಚರ್, ತಾಪ ಬದಲಾವಣೆ ಆಗುತ್ತೆ. C ಅಂದರೆ ಕಲರ್, ಅಂದರೆ ಬಣ್ಣ ಬದಲಾವಣೆ ಆಗುತ್ತೆ. ಉದಾಹರಣೆ, ನಾವು ಒಂದು ಮಂಜುಗಡ್ಡೆಯನ್ನು ತೆಕ್ಕೊಂಡಿದ್ದೇವೆ ಅಂತ ಅಂದ್ಕೊಳ್ರಿ. ಆ ಮಂಜುಗಡ್ಡೆಯನ್ನು ನಾವು ಸ್ವಲ್ಪ ಟೆಂಪ್ರೇಚರ್ ಕೊಟ್ಟರೆ ಏನಾಗುತ್ತೆ? ಅದರ ಸ್ಥಿತಿ ಬದಲಾಗುತ್ತೆ. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಅದನ್ನು ಇನ್ನೂ ಜಾಸ್ತಿ ಬಿಸಿ ಮಾಡಿದ್ರೆ ಏನಾಗುತ್ತೆ? ಅನಿಲ ಸ್ಥಿತಿಗೆ ಬಿಡುಗಡೆ ಆಗುತ್ತೆ, ವಾತಾವರಣಕ್ಕೆ ಹೋಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಏನು ಮಾಡ್ತವೆ? ಹೊಸ ವಸ್ತುವನ್ನು ಉತ್ಪತ್ತಿ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಬಣ್ಣಗಳನ್ನು ಕೂಡ ಬದಲಾವಣೆಯನ್ನು ಮಾಡ್ತವೆ. ಹಾಗಾದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಒಟ್ಟಾರೆಯಾಗಿ 4 ವಿಧಗಳನ್ನು ನಾವು ಕಾಣ್ಬೋದು. ಮೊದಲೇದು ಯಾವುದು ಅಂತ ಅಂದರೆ, ಮೊದಲೇದು ರಾಸಾಯನಿಕ ಸಂಯೋಗ ಕ್ರಿಯೆ. ಹೆಸರಲ್ಲೇ ಇದೆ. ಸಂಯೋಗ ಅಂದರೆ ಏನು ಮಕ್ಕಳೇ? ಸೇರಿಸೋದಲ್ವಾ, ಆ್ಯಡ್ ಮಾಡೋದು. ಹಾಗಾದರೆ ಆ್ಯಡ್ ಮಾಡೋದಂದರೆ ಏನಾಗುತ್ತೆ? ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ನಿಮಗೇನಾದರೂ ದೊರೆತು ಅನ್ನೋದಾದರೆ ಅದು ಸಂಯೋಗ ಕ್ರಿಯೆ. ಎಕ್ಸಾಮಲ್ಲಿ ಏನು ಮಾಡ್ಬೋದು? ಯಾವುದಾದ್ರು ಒಂದು ಕೇಳ್ತಾರೆ ಅಂತ ಹೇಳಿದೆ, ಪಿಕ್ಸ್ ಕ್ವಶನ್. ಹಾಗಂತ ಹೇಳಿ ಡೈರೆಕ್ಟಾಗಿ ನಿಮಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಬರೀರಿ, ಅದಕ್ಕೊಂದು ಉದಾಹರಣೆ ಬರೀರಿ ಅಂತ ಕೇಳೋದಿಲ್ಲ. ಬದಲಾಗಿ ಕೆಲವೊಂದು ಬಾರಿ ಈಕ್ವೇಷನನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿರಿ, ಇಲ್ಲಿ ಕೆಳಗಡೆ ಈಕ್ವೇಷನ್ ಕೊಟ್ಟಿದ್ದಾರಲ್ವ, ಈಕ್ವೇಷನಲ್ಲಿ 2 ಪ್ರತಿವರ್ತಕಗಳು ಸೇರಿದಾವೆ. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಸುಟ್ಟ ಸುಣ್ಣ ಹಾಗೂ ನೀರು ಸೇರ್ಕೊಂಡು ಏನಾಗಿದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅರಳಿದ ಸುಣ್ಣ ಸಿಕ್ಕಿದೆ. 2 ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾಯಿತು ಅನ್ನೋದಾದರೆ ಅದನ್ನು ನಾವು ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ದೊರೆತರೆ ಅದನ್ನು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿಬಹುದು. ಹಾಗಾದರೆ ಉದಾಹರಣೆ ಏನು? ಕ್ಯಾಲ್ಸಿಯಂ ಆಕ್ಸೈಡು ನೀರಿನೊಂದಿಗೆ ಬೆರೆತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಉಷ್ಣನೂ ಕೂಡ ಬಿಡುಗಡೆಯಾಗುತ್ತೆ. ಇನ್ನು ಎರಡನೇದು ಯಾವುದು? ರಾಸಾಯನಿಕ ವಿಭಜನೆ ಕ್ರಿಯೆ. ಹೆಸರಲ್ಲೇ ಇದೆ. ವಿಭಜನೆ ಅಂದರೆ ಏನು? ಡಿವೈಡ್ ಮಾಡೋದಲ್ವಾ, ಸಪ್ರೇಟ್ ಮಾಡೋದು. ಹಾಗಾದರೆ ಸಪ್ರೇಟ್ ಮಾಡೋದನ್ನೋದಾದರೆ ಇಲ್ಲೇನು ಮಾಡ್ತೀವಿ? ಯಾವುದಾದ್ರೂ ಒಂದು ಪ್ರತಿವರ್ತಕ ಏನಾಗುತ್ತೆ? ಒಡೆದು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ನಮಗೆ ದೊರೀತವೆ. ಕೇವಲ ಒಂದು ಪ್ರತಿವರ್ತಕದಿಂದ 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಕೊಡುವ ರಾಸಾಯನಿಕ ಕ್ರಿಯೆಯನ್ನು ನಾವು ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಪೆರಸ್ ಸಲ್ಫೇಟ್ ಇದೆ, ಅಂದರೆ ಐರನ್ ಸಲ್ಫೇಟ್ ಇದೆ. ಆ ಐರನ್ ಸಲ್ಫೇಟಿಗೆ ಸ್ವಲ್ಪ ಮಟ್ಟಿಗೆ ಉಷ್ಣವನ್ನು ನೀಡಿದಾಗ ಏನಾಗುತ್ತೆ? ಇದು ಪೆರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಸಿಗುತ್ತೆ. ಇಲ್ಲಿ 3 ಉತ್ಪನ್ನಗಳು ಉತ್ಪತ್ತಿಯಾಗಿದ್ದಾವೆ. ಕೇವಲ ಎಷ್ಟು? ಒಂದು ಪ್ರತಿವರ್ತಕದಿಂದ 3 ಉತ್ಪನ್ನಗಳು ನಮಗೆ ಲಭಿಸಿವೆ. ಹಾಗಾಗಿ ಇದನ್ನು ನಾವು ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೇವೆ. ಮೂರನೇದು ಯಾವುದು ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಅಂದ್ರೇನು? ಜಾಗ ಎಕ್ಸ್ಚೇಂಜ್ ಆಗೋದಲ್ವಾ ವಿದ್ಯಾರ್ಥಿಗಳೇ? ಜಾಗ ಎಕ್ಸ್ಚೇಂಜ್ ಆಗೋದು ಅಂದರೆ, ಈಗ ಯಾರೋ ಒಬ್ರು ಬಂದು ಕೂತ್ರು ಅಂದಾಗ ನಾವೇನು ಮಾಡ್ತೀವಿ? ಕೆಲವೊಂದು ಸಾರಿ ಅವ್ರಿಗೂ ಕೂಡ ಅಡ್ಜಸ್ಟ್ ಮಾಡಿ ಆ ಜಾಗವನ್ನು ನಾವು ಅವರಿಗೆ ಬಿಟ್ಕೊಡ್ತೇವೆ. ಇಲ್ಲ, ಆ ಇರೋ ಜಾಗದಲ್ಲೇ ಏನು ಮಾಡ್ತೇವೆ? ಹೊಂದಾಣಿಕೆ ಮಾಡಿಕೊಂಡು ಅವರನ್ನು ಅದೇ ಜಾಗದಲ್ಲಿ ಕೂರಿಸ್ಕೊಳ್ತೇವೆ. ಆದರೆ ಇಲ್ಲೇನಾಗುತ್ತೆ ಅಂತ ಅಂದರೆ, ಯಾವುದೋ ಒಂದು ಕ್ರಿಯಾಶೀಲವಾಗಿರುವಂತಹ ಧಾತು ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಧಾತುವಿನ ಜಾಗವನ್ನು ಎಕ್ಸ್ಚೇಂಜ್ ಮಾಡುತ್ತೆ, ಸ್ಥಾನಪಲ್ಲಟಗೊಳಿಸುತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ? ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿಬಹುದು. ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಧಾತು ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಧಾತುವನ್ನು ಸ್ಥಾನಪಲ್ಲಟಗೊಳಿಸಿದರೆ ಅದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿಬಹುದು. ಉದಾಹರಣೆ ಏನಿದೆ? ಇಲ್ಲಿ ನೋಡ್ರಿ, ಐರನ್ ಕೊಟ್ಟಿದ್ದಾರೆ ಅಲ್ವಾ, ತಾಮ್ರ ಇದೆ. ಈ ತಾಮ್ರ ಏನಾಗಿದೆ ಅಂತ ಅಂದರೆ, ಇಲ್ಲೇನಿದೆ? ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿ ಐರನ್ ಇದೆ ಅಲ್ವಾ, ಕಬ್ಬಿಣ ಇದೆ. ಈ ಕಬ್ಬಿಣ ಏನು ಮಾಡುತ್ತಿದೆ ಅಂತ ಅಂದರೆ ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸ್ತಾ ಇದೆ. ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿ ನಮಗೇನು ಸಿಕ್ಕಿದೆ? ಇಲ್ಲಿ ತಾಮ್ರದ ಸಲ್ಫೇಟ್ ಈ ಜಾಗದಲ್ಲಿ ಏನಾಗಿದೆ? ತಾಮ್ರದ ಜಾಗದಲ್ಲಿ ಐರನ್ ಬಂದು ಸೆಟ್ಲ್ ಆಗಿದೆ. ಕಾಣ್ತಾ ಇದೆ ಅಲ್ವಾ? ಕಬ್ಬಿಣದ ಸಲ್ಫೇಟ್ ಆಗಿ ತಾಮ್ರದ ಸಲ್ಫೇಟಿಂದ ಕಬ್ಬಿಣದ ಸಲ್ಫೇಟ್ ಆಗಿ ಮಾರ್ಪಾಡಾಗಿದೆ. ಇದು ಅಂದರೆ ಕನ್ವರ್ಷನ್ ಆಗಿದೆ. ಕೊನೆಯದಾಗಿ ಇಲ್ಲಿ ಕಡಿಮೆ ಕ್ರಿಯಾಶೀಲವಾಗಿರುವಂಥ ಧಾತು ಯಾವುದು? ತಾಮ್ರ. ಇದು ಸಪ್ರೇಟ್ ಆಗಿ ಉಳ್ಕೊಂಡಿದೆ. ಹಾಗಾಗಿ ಈ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತೆ? ಇಲ್ಲಿರುವಂಥ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಧಾತು ಯಾವುದು ಮಕ್ಕಳೇ? ಇಲ್ಲಿ ಕಬ್ಬಿಣ. ಈ ಕಬ್ಬಿಣ ಏನಾಗಿದೆ? ಕಡಿಮೆ ಕ್ರಿಯಾಶೀಲವಾಗಿರುವ ಧಾತು ತಾಮ್ರ ಇದೆ. ಆ ತಾಮ್ರದ ಜಾಗಕ್ಕೆ ಹೋಗಿ ಇದೇನು ಮಾಡಿದೆ? ಆಕ್ಯುಪೈ ಮಾಡಿದೆ, ಆಕ್ರಮಣ ಮಾಡಿಕೊಂಡು ಈ ತಾಮ್ರವನ್ನು ಏನು ಮಾಡಿದೆ? ಆ ಒಂದು ಸಲ್ಫೇಟ್ನಿಂದ ಹೊರಗೆ ಹಾಕಿದೆ. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ 4ನೇದು ಯಾವುದು ಅನ್ನೋದಾದರೆ ದ್ವಿಸ್ಥಾನಪಲ್ಲಟ ಕ್ರಿಯೆ. ಈ ಮೇಲ್ಗಡೆ ಹೇಳಿದಂಗೆ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಕೇವಲ ಒಂದು ಕ್ರಿಯಾಶೀಲವಾಗಿರುವಂಥ ಧಾತು ಮತ್ತೊಂದು ಕಡಿಮೆ ಕ್ರಿಯಾಶೀಲವಾಗಿರುವ ಧಾತುವನ್ನು ಜಾಗವನ್ನು ಎಕ್ಸ್ಚೇಂಜ್ ಮಾಡ್ತು. ಆದರೆ ಇಲ್ಲಿ ಏನಾಗುತ್ತೆ? ಎಟ್ ಎ ಟೈಮಿಗೆ 2 ಜಾಗದಲ್ಲೂ ಕೂಡ ಏನಾಗ್ತವೆ? ಧಾತುಗಳು ಎಕ್ಸ್ಚೇಂಜ್ ಆಗ್ತವೆ. ಅಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ
ಅಂತಹ ಕ್ರಿಯೆಗಳನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಇದು. ಇಲ್ಲಿ ಸೋಡಿಯಂ ಸಲ್ಫೇಟ್ ಇದೆ, ಇಲ್ಲಿ ಬೇರಿಯಂ ಕ್ಲೋರೈಡ್ ಇದೆ. ಇಲ್ಲಿ ಸೋಡಿಯಂ ಏನು ಮಾಡ್ತಾ ಇದೆ ಅಂತ ಅಂದರೆ ಈ ಬೇರಿಯಂ ಕ್ಲೋರೈಡ್ನಲ್ಲಿ ಈ ಬೇರಿಯಂನ ಜಾಗವನ್ನು ಎಕ್ಸ್ಚೇಂಜ್ ಮಾಡಿ ಸೋಡಿಯಂ ಹೋಗಿ ಅಲ್ಲಿ ಸೆಟ್ಲ್ ಆಗುತ್ತೆ. ಇನ್ನು ಅದೇ ರೀತಿ ಸೋಡಿಯಂ ಸಲ್ಫೇಟ್ನಲ್ಲಿ ಈ ಸೋಡಿಯಂ ಜಾಗವನ್ನು ಏನು ಮಾಡುತ್ತೆ, ಈ ಬೇರಿಯಂ ಬಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಆಕ್ರಮಣ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಸಿಕ್ಕಿರುವಂಥ ಉತ್ಪನ್ನ ಏನಾಗಿದೆ, ಸೋಡಿಯಂ ಸಲ್ಫೇಟ್ನಿಂದ ಬೇರಿಯಂ ಸಲ್ಫೇಟ್ ಸಿಕ್ಕಿದೆ. ಅಂದರೆ ಸೋಡಿಯಂ ಏನು ಮಾಡ್ತಾ ಇದೆ ಅಂತ ಅಂದರೆ ಇದು ಇಲ್ಲಿ ಬೇರಿಯಂ ಬಂದು ಈ ಸೋಡಿಯಂನ ಜಾಗಕ್ಕೆ ಸೆಟ್ಲ್ ಆಗಿದೆ. ಇನ್ನು ಅದೇ ರೀತಿ ಈ ಕ್ಲೋರಿನ್ ಇರೋ ಜಾಗದಲ್ಲಿ, ಅಂದರೆ ಈ ಬೇರಿಯಂ ಇರೋ ಜಾಗದಲ್ಲಿ ಕ್ಲೋರಿನ್ ಒಟ್ಟಿಗೆ ಬಂದು ಸೋಡಿಯಂ ಸೇರಿಕೊಂಡಿದೆ. ಹಾಗಾಗಿ ಇಲ್ಲಿ ಸೋಡಿಯಂ ಸಲ್ಫೇಟ್ ಇರೋದು ಬೇರಿಯಂ ಸಲ್ಫೇಟ್ ಆಗಿದೆ. ಅದೇ ರೀತಿ ಬೇರಿಯಂ ಕ್ಲೋರೈಡ್ ಇರೋದು ಸೋಡಿಯಂ ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಆಗಿದೆ. ಇದನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕೇಳ್ತೇವೆ. ಮತ್ತೊಂದು ಸರಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ, ಈ ರಾಸಾಯನಿಕ ಕ್ರಿಯೆಗಳ ವಿಧಗಳೊಳಗೆ 4 ವಿಧ ಇದೆ. ಒಂದು ಸಂಯೋಗ, ವಿಭಜನೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ. ಇವು 4ರ ಮೇಲೂ ನೀವು ಫೋಕಸ್ ಮಾಡಿದ್ರಿ ಅಂದರೆ ಖಂಡಿತ ನಿಮಗೆ 2 ಮಾರ್ಕ್ಸು ಇದರಿಂದ ಸಿಕ್ಕೇ ಸಿಗುತ್ತೆ. ಇನ್ನು ಈ ರಾಸಾಯನಿಕ ಕ್ರಿಯೆಗಳು ಪಾಠದಿಂದ ನಿಮ್ಗೆ ಏನಾಗುತ್ತೆ, 2 ಮಾರ್ಕ್ಸಿನ ಒಂದು ಕ್ವಶನ್ನು ಫಿಕ್ಸ್. ಅದರಲ್ಲಿ ಏನಿರುತ್ತೆ ಅಂದರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋದು, ಇಲ್ಲ ಕೆಲವೊಂದು ಬಾರಿ ಏನು ಮಾಡ್ತಾರೆ, ರಾಸಾಯನಿಕ ಸಮೀಕರಣವನ್ನು ಬರಲಿಕ್ಕೆ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಈ ರೀತಿ ಇಕ್ವೇಷನನ್ನು ಕೊಟ್ಟಿರ್ತಾರೆ, ಕೊಟ್ಟು ಇವುಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳ್ತಾರೆ. ಇದನ್ನು ನಾವು ಸದ್ಯಕ್ಕೆ 1-2 ಉದಾಹರಣೆಗಳನ್ನು ತೆಕ್ಕೊಂಡು ವಿದ್ಯಾರ್ಥಿಗಳೇ ನಿಮಗಾಗಿ ಹೇಳ್ತಾ ಇದ್ದೇನೆ. ಆದರೆ ಇದಕ್ಕಾಗಿ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡ್ತೇನೆ. ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಯಾವ ರೀತಿ ಇಕ್ವೇಷನ್ನ ಸುಲಭವಾಗಿ ನೀವು ಬ್ಯಾಲೆನ್ಸ್ ಮಾಡ್ಬೋದು ಸಮೀಕರಣಗಳನ್ನ ಅನ್ನೋದನ್ನು ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೇನಂತೆ. ಈಗ ಮೊದಲೇದಾಗಿ ಇಲ್ಲಿ ನೋಡ್ರಿ, ನಾವು ತಗೊಂಡಿರುವಂಥ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಅದರೊಟ್ಟಿಗೆ ಸಲ್ಫ್ಯೂರಿಕ್ ಆಮ್ಲ ಇದೆ. ಅದು ಸೇರಿ ಏನಾಗಿದೆ ಅಂದರೆ ನಮಗೆ ಉತ್ಪನ್ನ ಸೋಡಿಯಂ ಸಲ್ಫೇಟ್ ಮತ್ತು ನೀರು ಸಿಕ್ಕಿದೆ. ಇಲ್ಲಿ ನೋಡ್ರಿ, ಈ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಎಡಗಡೆ ಸೈಡು ಹಾಗೂ ಬಲಗಡೆ ಸೈಡು, ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಎರಡೂ ಕಡೆನೂ ಧಾತುಗಳು ಏನಾಗಿರಬೇಕು ಅನ್ನೋದಾದರೆ ಎರಡೂ ಕಡೆ ಸಮನಾಗಿ ಬಂದಿರಬೇಕು. ಸೋಡಿಯಂ ಇಲ್ಲಿ ಎಷ್ಟಿದೆ, 1 ಇದೆ, ಹೌದಾ? ಇಲ್ಲಿ ಎಷ್ಟಾಗಿದೆ, 2 ಆಗಿದೆ. ಹಾಗಾದ್ರೆ ನಾವೇನು ಮಾಡಬೇಕು, ಈ 2 ಇರುವಂಥ ಸೋಡಿಯಮನ್ನು ನಾವು ಇಲ್ಲೂ ಕೂಡ 2 ಆಗಿ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು, 2ಅನ್ನು ಸೇರಿಸಬೇಕು. ಹಾಗಾದರೆ ಎಷ್ಟಾಯಿತು, ಇಲ್ಲಿ ಸೋಡಿಯಂ 2 ಇತ್ತು, ಇಲ್ಲಿ 2 ಆಯಿತಾ. ಇಲ್ಲಿ ಸೋಡಿಯಂ 2ಅನ್ನು ನಾವು 2ಅನ್ನು ಕೊಟ್ಟರೆ ಇದು ಆಕ್ಸಿಜನ್ನಿಗೂ ಅಪ್ಲೈ ಆಗುತ್ತೆ, ಹೈಡ್ರೋಜನ್ನಿಗೂ ಅಪ್ಲೈ ಆಗುತ್ತೆ. ಅಂದಮೇಲೆ 2 ಸೋಡಿಯಂ ಆಯಿತು, 2 ಆಕ್ಸಿಜನ್ನು, 2 ಹೈಡ್ರೋಜನ್. ಒಟ್ಟಾರೆಯಾಗಿ ಈಕ್ವೇಷನಲ್ಲಿ ಎಷ್ಟು ಹೈಡ್ರೋಜನ್ ಇದ್ದಾವೆ, ಇಲ್ಲಿ 2 ಹೈಡ್ರೋಜನ್ ಇದ್ದಾವೆ. ಈ 2 ಸೇರಿ 4 ಹೈಡ್ರೋಜನ್ ಆಯಿತು. ಹಾಗಾದರೆ ಈ ಕಡೆ ಇಕ್ವೇಷನಲ್ಲಿ 4 ಹೈಡ್ರೋಜನ್ ಇದ್ದಾವೆ ನೋಡಿ, ಒಂದು ಸರಿ ಎಷ್ಟಿದ್ದಾವೆ, 2 ಹೈಡ್ರೋಜನ್ ಇದ್ದಾವೆ. ಹಾಗಾದ್ರೆ ನಾನೇನು ಮಾಡ್ತೀನಿ, ಇಲ್ಲಿ 2ಅನ್ನು ಕೊಡ್ತೀನಿ. 2ಅನ್ನು ಕೊಟ್ಟರೆ ಏನಾಯಿತು, ಒಟ್ಟಾರೆಯಾಗಿ ಇದನ್ನು ನಾವು ಗುಣಾಕಾರವನ್ನು ಮಾಡ್ತೀವಿ. ಗುಣಾಕಾರ ಮಾಡಿದಾಗ 2 × 2 ಮಾಡಿದಾಗ 4 ಹೈಡ್ರೋಜನ್ ಸಿಕ್ತು. ಹಾಗಾದರೆ ಇಲ್ಲಿ 2 ಕೊಟ್ಟಿದ್ವಲ್ವ, ಆಕ್ಸಿಜನ್ ಕೂಡ 2 ಆಗಿತ್ತು. ಇಲ್ಲಿ 2 ಆಕ್ಸಿಜನ್ ಇದ್ದಾವೆ, ಇಲ್ಲಿ ಎಷ್ಟಿದ್ದಾವೆ ಆಕ್ಸಿಜನ್ನು, 4 ಇದ್ದಾವೆ. ಒಟ್ಟಾರೆಯಾಗಿ 6 ಆಕ್ಸಿಜನ್ ಆಯಿತು. ಇಲ್ಲಿ ಎಷ್ಟಿದ್ದಾವೆ ಆಕ್ಸಿಜನ್ನು, 4 ಇದ್ದಾವೆ. ಇಲ್ಲಿ ಈ 2 ಇದಕ್ಕೂ ಅಪ್ಲೈ ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಆಕ್ಸಿಜನ್ ಆಯಿತು, 2 ಆಯಿತು. ಇದು 4 + ಇದು 2 6 ಆಯಿತಾ. 2 ಕಡೆ ಸಮ ಬಂತ, 2 ಸೋಡಿಯಂ ಇದೆ, ಸೊ 2 ಸೋಡಿಯಮ್ಮು. ಇಲ್ಲಿ ಆಕ್ಸಿಜನ್ ಸಂಖ್ಯೆ 6 ಇದೆ, ಇಲ್ಲಿ 4 + ಇಲ್ಲಿ 2 6 ಆಯಿತು. ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದ್ದಾವೆ, 2 ಇದ್ದಾವೆ. 2 ಇದ್ದರೆ 2 + 2 4 ಆಯಿತು. ಇಲ್ಲಿ 2 × 2 4 ಸಿಕ್ತು. ಇನ್ನು ಅದೇ ರೀತಿ ಇಲ್ಲಿ ಏನಾಗಿದೆ ನೋಡ್ರಿ, ಬೇರಿಯಂ ಕ್ಲೋರೈಡು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಬೇರಿಯಂ ಸಲ್ಫೇಟು ಮತ್ತು HCl ಸಿಕ್ಕಿದೆ. ಹಾಗಾದರೆ ಇಲ್ಲಿ ಕ್ಲೋರಿನ್ ಎಷ್ಟಿದ್ದಾವೆ, 2 ಇದ್ದಾವೆ. ಇಲ್ಲಿ ಎಷ್ಟಿದ್ದಾವೆ ಕ್ಲೋರಿನ್ನು, 1 ಇದೆ. ಹಾಗಾದ್ರೆ ನಾವೇನು ಮಾಡಬೇಕು, 2 ಮಾಡಬೇಕು. 2 ಮಾಡಬೇಕಂದ್ರೆ ಎಡಗಡೆ ಸೈಡ್ ಎಷ್ಟಿರುತ್ತೋ ಬಲಗಡೆ ಸೈಡು ನಮ್ಗೆ ಅಷ್ಟೇ ಸಿಗಬೇಕು. ಅಂದಮೇಲೆ ನಾವು ಈ ಕ್ಲೋರಿನ್ 2 ಇರೋದನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲೂ ಕೂಡ 2ಅನ್ನು ನಾನು ಬರಿತಾ ಇದ್ದೇನೆ ಬ್ಯಾಲೆನ್ಸ್ ಮಾಡೋಕ್ಕೆ, ಸರಿದೂಗಿಸೋಕೆ. ಹಾಗಾದರೆ ಇಲ್ಲಿ 2 ಹೈಡ್ರೋಜನ್ ಆಯಿತು. ಇಲ್ಲಿ ಎಷ್ಟಿದ್ದಾವೆ ಹೈಡ್ರೋಜನ್ನು, 2 ಇದ್ದಾವೆ ಟೋಟಲ್ ಆಗಿ. ಮತ್ತೆಲ್ಲಾದರೂ ನೋಡಿ ಲೆಕ್ಕ ಹಾಕ್ರಿ, ಇಲ್ಲ ಅಲ್ವಾ. ಹಾಗಾದರೆ 2 ಹೈಡ್ರೋಜನ್ ಇದ್ದಾವೆ, 2 ಹೈಡ್ರೋಜನ್ ಸಮ ಆಯಿತು. 2 ಕ್ಲೋರಿನ್ ಇದ್ದಾವೆ, 2 ಕ್ಲೋರಿನ್ ಸಮ ಆಯಿತು. ಇಲ್ಲಿ ಬೇರಿಯಂ ಎಷ್ಟಿದೆ, ಬೇರಿಯಂ 1 ಇದೆ ಅಲ್ವಾ, ಬೆರಿಲಿಯಂ. ಹಾಗಾದರೆ ಈ ಬೇರಿಯಂ 1 ಇರೋದ್ರಿಂದ ಇಲ್ಲೂ ಕೂಡ 1 ಇದೆ, ಇದು ಸರಿ ಆಯಿತು. ಇನ್ನು ಸಲ್ಫರ್ ಎಷ್ಟಿದೆ, 1, ಇಲ್ಲೂ ಕೂಡ ಸಲ್ಫರ್ 1 ಇದೆ. ಆಕ್ಸಿಜನ್ ಎಷ್ಟಿದ್ದಾವೆ, 4 ಇದ್ದಾವೆ. ಹಾಗಾದರೆ ಇಲ್ಲೂ ಕೂಡ 4 ಇದ್ದಾವೆ. ಹಾಗಾದ್ರೆ ನಾವು ಇದನ್ನು ಬ್ಯಾಲೆನ್ಸ್ ಮಾಡಿದ್ವಾ ನೋಡಿರಿ. ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮಗೆ ರಾಶಿ ಸಂರಕ್ಷಣಾ ನಿಯಮ ಅಂತ ಇದೆ. ಅಂದರೆ ನಾವು ಪ್ರತಿವರ್ತಕಗಳನ್ನು ಯಾವ್ದು ತೊಗೊಂಡಿರ್ತೇವಲ್ವ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೇವೋ, ಎಷ್ಟು ಸಂಖ್ಯೆಯಲ್ಲಿ ತೊಗೊಂಡಿರ್ತೇವೋ, ಈ ಕಡೆ ಉತ್ಪನ್ನದಲ್ಲೂ ಕೂಡ ಧಾತುಗಳು ಏನಾಗಿರಬೇಕು, ಅಷ್ಟೇ ಪ್ರಮಾಣವನ್ನು ಹೊಂದಿರಬೇಕಾಗುತ್ತೆ. ಇದು ನಮಗೆ ರಾಶಿ ಸಂರಕ್ಷಣಾ ನಿಯಮದಲ್ಲಿ ತಿಳಿಸ್ಕೊಡುತ್ತೆ. ಎಡಗಡೆ ಸೈಡು ಹಾಗೂ ಬಲಗಡೆ ಬದಿ ಏನಾಗಿರಬೇಕು, ಒಂದೇ ರೀತಿಯಾದಂಥ ಸಂಖ್ಯೆಗಳನ್ನು ಅದು ಒಳಗೊಂಡಿರಬೇಕು. ಇನ್ನು ಕೆಲವೊಂದು ಬಾರಿ ಏನು ಮಾಡ್ತಾರೆ, ಈ ರೀತಿ ಸಮೀಕರಣವನ್ನು ಬರೆಯೋ ಕೊಡ್ತಾರೆ, ಅಕ್ಷರದಲ್ಲಿ ಕೊಟ್ಟಿರ್ತಾರೆ. ಅಂದರೆ ರಾಸಾಯನಿಕಗಳ ಹೆಸರನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಅದೇನಾಗುತ್ತೆ ಉತ್ಪನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಸಿಗುತ್ತೆ. ಹಾಗಾದರೆ ಇಲ್ಲಿ ಅದೇ ನಾವು ಬರ್ಕೊಳ್ಳೋದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಬರ್ಕೊಂಡಿದ್ದೀವಿ. ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರಿತಾ ಇದ್ದೇವೆ. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್
ಅವೆರಡೂ ಸೇರಿದಾಗ ಪ್ರತಿವರ್ತಕಗಳು ನಮಗೆ ಉತ್ಪನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗ್ತಾ ಇದೆ, ಜೊತೆಗೆ ನೀರು ಸಿಗ್ತಾ ಇದೆ. ಈ ರೀತಿ ಕೊಟ್ಟಾಗ ಇವುಗಳನ್ನ ನಾವು ಇಕ್ವೇಷನ್ ರೂಪದಲ್ಲಿ ಬರಿಬೇಕಾಗುತ್ತೆ. ಹಾಗೆ ಸಮೀಕರಣ ಸರಿದೂಗಿಸೋ ಕೊಟ್ಟಾಗ ಎರಡು ಕಡೆ ಬ್ಯಾಲೆನ್ಸ್ ಮಾಡಿ ಬರಿಬೇಕಾಗುತ್ತೆ. ಇವು ಎರಡು ರೀತಿಯಲ್ಲಿ ಏನಾಗುತ್ತೆ, ಚಾಯ್ಸ್ ಇರುತ್ತೆ ನಿಮಗೆ ವಿದ್ಯಾರ್ಥಿಗಳೇ. ಇವೆರಡು ಚಾಯ್ಸಲ್ಲಿ ಯಾವುದಾದ್ರು ಒಂದು ಕ್ವಶನ್ನು ಫಿಕ್ಸ್ ಆಗಿರುತ್ತೆ. ಆದರೆ ಇದೇ ಅಂತಲ್ಲ, ಬೇರೆ ಯಾವುದೇ ರೀತಿಯಾದಂಥ ಉದಾಹರಣೆಗಳನ್ನು ಕೂಡ ಕೊಡ್ಬೋದು. ನೀವೇನು ಮಾಡಬೇಕು, ಅವುಗಳನ್ನು ಕೊಟ್ಟರೆ ಬ್ಯಾಲೆನ್ಸ್ ಮಾಡೋದನ್ನು ಸರಿಯಾಗಿ ಕಲಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಆಲ್ಕೀನ್ ಮತ್ತು ಆಲ್ಕೈನ್ಗಳ ಕೋಷ್ಟಕ ಹಾಗೂ ಕ್ರಿಯಾ ಗುಂಪುಗಳ ಕೋಷ್ಟಕದಲ್ಲಿನ ರಚನಾ ಸೂತ್ರಗಳು. ಅಂದರೆ ಆಲ್ಕೈನ್ಗಳಿಗೆ ಕೆಲವೊಂದಿಷ್ಟು ಸಾಮಾನ್ಯ ಏನಿದ್ದಾವೆ, ಅವುಗಳಿಗೆ ಜನರಲ್ ಫಾರ್ಮುಲಾಗಳಿದ್ದಾವೆ, ಸೂತ್ರಗಳು. ಆ ಸೂತ್ರಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಆ ಒಂದು ಗುಂಪಿಗೆ ಸಂಬಂಧಿಸಿದಂತೆ ಸದಸ್ಯರುಗಳ ಸಂಖ್ಯೆಗಳನ್ನು ನೀವು ಬರ್ಕೊಳ್ತಾ ಹೋಗಬೇಕು. ಜೊತೆಗೆ ಅಣುಸೂತ್ರ ಹಾಗೂ ರಚನಾ ಸೂತ್ರಗಳನ್ನು ನೀವು ಕಲಿಬೇಕು. ಈಗ ನಾವು ಉದಾಹರಣೆಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಕೇವಲ 4 ಉದಾಹರಣೆಗಳನ್ನು ನಾನು ತೆಗೆದುಕೊಂಡು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಮೊದಲೇದಾಗಿ ನಾನು ಆಲ್ಕೇನನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೊಂದು ಸಾಮಾನ್ಯ ಸೂತ್ರ ಇದೆ. ಈ ಸೂತ್ರವನ್ನೇ ಬಳಸ್ಕೊಂಡು ನಾವೇನು ಮಾಡಬೇಕು, ವಿವಿಧ ಸದಸ್ಯರುಗಳ ರಚನಾ ಸೂತ್ರ ಹಾಗೂ ಅಣುಸೂತ್ರಗಳನ್ನು ನಾವು ಕಂಡುಹಿಡಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಏನು ಸೂತ್ರ ಇದೆ ಅಂತ ಅಂದರೆ, ಈ ಆಲ್ಕೇನ್ಗೆ CnH2n+2. ಇಲ್ಲಿ ಸಿ ಅಂತ ಅಂದರೆ ಇದೇನು ಮಾಡುತ್ತೆ, ಕಾರ್ಬನ್ಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಇಲ್ಲಿ H ಜಾಗದಲ್ಲಿ ಇರುವಂಥದ್ದು ಇದು ಹೈಡ್ರೋಜನ್ಗಳ ಸಂಖ್ಯೆಗಳನ್ನು ಸೂಚಿಸುತ್ತೆ. ಇಲ್ಲಿ ಎನ್ ಇರೋ ಜಾಗ ಏನು ಅಂದರೆ ಕಾರ್ಬನ್ಗಳ ಸಂಖ್ಯೆ. ನಾವು ಇಲ್ಲಿ 1 2 3 4 ಕೊಡ್ಕೊಳ್ತಾ ಹೋದಂಗೆ ಏನಾಗುತ್ತೆ, ಇದು ಕಾರ್ಬನ್ಗಳ ಸಂಖ್ಯೆಗಳನ್ನು ಸೂಚಿಸುತ್ತೆ. ಇಲ್ಲಿ ನೋಡ್ರಿ, ಮೊದಲೇದಾಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ CnH2n+2. ಇಲ್ಲಿ ಮೊದಲೇದಾಗಿ ಕಾರ್ಬನ್ನ ನಾವು 1 ಅಂತ ಹೇಳಿ ತೊಗೊಳ್ತೇವೆ. ಅಂದರೆ 1 ಕಾರ್ಬನನ್ನು ಇಟ್ಕೊಳ್ತೇವೆ. ಆ 1 ಕಾರ್ಬನ್ನ ಇಟ್ಕೊಂಡಾಗ ನಮಗೆ ಸದಸ್ಯರು ಏನಾಗ್ತಾರೆ, ಇಲ್ಲಿ ಸಿಗುವಂಥ ಮೊದಲೇ ಸದಸ್ಯ ಮೀಥೇನ್. ಇಲ್ಲಿ ಇದರ ಅಂತ್ಯ ಪ್ರತ್ಯಯ ಏನಾಗುತ್ತೆ, ಏನ್. ಅಲ್ಕೇನ್ ಅಂತ ಇದೆ ಅಲ್ವಾ, ಏನ್ ಎನ್ನುವಂತಹ ಪ್ರತ್ಯಯವನ್ನು ಹಚ್ತೇವೆ. ಕಾಮನ್ ಆಗಿ ಹೇಳೋದಾದರೆ ನಾವು ಏನು ಮಾಡ್ತೀವಿ, ಮಿತ್, ಇತ್, ಪ್ರೋಪ್, ಬ್ಯೂಟ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಆದರೆ ಇಲ್ಲಿ ಅಲ್ಕೇನ್ ಇರೋದ್ರಿಂದ ಅಂತ್ಯ ಪ್ರತ್ಯಯ ಮೀಥೇನ್ ಆಗುತ್ತೆ, ಈಥೇನ್ ಆಗುತ್ತೆ, ಪ್ರೋಪೇನ್ ಆಗುತ್ತೆ, ಬ್ಯೂಟೇನ್ ಆಗುತ್ತೆ. ಈಗ ಒಂದು ಉದಾಹರಣೆನ ನಾನು ನಿಮ್ಮೊಟ್ಟಿಗೆ ಬಿಡಿಸಿ ತೋರಿಸ್ತೀನಿ. ಈಗ ಅಲ್ಕೇನ್ ಇದೆ ಅಲ್ವಾ, ಅದರ ಸೂತ್ರ ಏನಿದೆ, CnH2n+2 ಇದೆ. ಹಾಗಾದರೆ ಈಗ ನಾನು ಕಾರ್ಬನ್ ಇರೋ ಜಾಗದಲ್ಲಿ ಏನು ಮಾಡ್ತೀನಿ, ಇಲ್ಲಿ ಎನ್ ಇರೋ ಜಾಗದಲ್ಲಿ ಕಾರ್ಬನಿಗೆ 1 ಅಂತ ಹೇಳಿ ಕೊಡ್ತೀನಿ. ಹಾಗಾಗಿ ಆ ಸೂತ್ರದಲ್ಲಿ ಏನು ಮಾಡಿರಿ, ಎನ್ ಇರೋ ಜಾಗದಲ್ಲೆಲ್ಲ 1 ನೀವು ಹಾಕೊಳ್ತಾ ಹೋಗ್ರಿ. H2 ಇವೆರಡರ ಮಧ್ಯೆ ಏನಿದೆ, ಇವೆರಡರ ಮಧ್ಯೆ ಗುಣಾಕಾರ ಚಿಹ್ನೆ ಇದೆ. ಹಾಗಾಗಿ ಇಲ್ಲಿ ಗುಣಾಕಾರದಿಂದ 2 ಗುಣಿಸು ಎನ್ ಇರೋ ಜಾಗಕ್ಕೆ ನಾನು ಎನ್ ಇರೋ ಜಾಗದಲ್ಲಿ ನಾನು 1 ಅಂತ ತಗೊಳ್ತಾ ಇದ್ದೇನೆ. ಇಲ್ಲಿ 1 ಅಂತ ತಗೊಂಡ್ರೆ 1 + 2. ಇವಾಗ ಏನಾಗುತ್ತೆ, C1 ಇದೆ ಅಂದರೆ ಕಾರ್ಬನ್ 1 ಇದೆ, ಹೆಚ್ಚಿಗೆ ಹೈಡ್ರೋಜನ್ಗೆ ಹೈಡ್ರೋಜನ್ ಬರ್ಕೊಳ್ರಿ. 2 ಗುಣಿಸು 1 2 ಆಯಿತು. ಇನ್ನು ಅದರೊಟ್ಟಿಗೆ +2 ಇದೆ, +2 ಬರ್ಕೊಂಡ್ವಿ. ಇಲ್ಲಿ ಏನಾಯಿತು ಅಂತ ಅಂದರೆ C1 H 2 + 2 4. ಅಂದರೆ ಇದನ್ನು ನಾವು CH4 ಅಂತ ಹೇಳಿ ಬರಿಬೋದು. ಇದನ್ನು ನಾವು ಏನಂತ ಕರಿತೀವಿ, ಮೀಥೇನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ನಿಮಗೆ? ಬೇಕಾದ್ರೆ ಮತ್ತೊಂದು ಸರಿ ಹೇಳ್ತೇನೆ, ಸರಿ ಮಾಡಿ ಕೇಳಿಸ್ಕೊಳ್ರಿ. ಈ ಸೂತ್ರ ಏನಿದೆ ಅಲ್ವಾ, CnH2n+2 ಅಂತ ಇದೆ. ಅಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಎನ್ ಇರೋ ಜಾಗದಲ್ಲಿ ನಾವು 1 ಅಂತ ತೊಗೋಬೇಕು. ಇದು ಕಾರ್ಬನ್ ಸಂಖ್ಯೆಯನ್ನು ಡಿನೋಟ್ ಮಾಡ್ತಾ ಇದೆ. 1 ಅಂತ ತೊಗೊಂಡ್ರೆ ಮತ್ತೆ ಇಲ್ಲಿ ಅದನ್ನು ಆ ಸೂತ್ರದಲ್ಲಿ ಹಾಕೊಳ್ತಾ ಹೋಗಬೇಕು. ಸಿ ಇರೋ ಜಾಗದಲ್ಲಿ 1 ನಾವು ಇಲ್ಲಿ ಎನ್ ಇರೋ ಜಾಗದಲ್ಲಿ 1 ಹಾಕ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಕಾರ್ಬನ್ 1 ಆಗುತ್ತೆ. ಇವೆರಡರ ಮಧ್ಯೆ ಗುಣಾಕಾರ ಚಿಹ್ನೆ ಇರೋದ್ರಿಂದ ಎನ್ ಇರೋ ಜಾಗದಲ್ಲೂ ಕೂಡ 1 ಕೊಟ್ಕೊಳ್ತೀವಿ. 2 ಗುಣಿಸು 1 2 + 2 ಮಾಡಿದಾಗ ನಮಗೆ ಹೈಡ್ರೋಜನ್ 4 ಕಾರ್ಬನ್ 1 ಸಿಕ್ತು. ಅಂದರೆ ಇದು ಮೀಥೇನ್. ಇದರ ರಚನೆಯನ್ನು ನಾವು ಈ ರೀತಿ ಬರಿತೀವಿ. ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಕಾರ್ಬನಿಗೆ ಯಾವಾಗಲೂ ಕೂಡ ಟೆಟ್ರಾವೆಲೆನ್ಸಿ, ಹೌದಾ, ಸಹವೆಲೆನ್ಸಿ ಬಂಧವನ್ನು ಏರ್ಪಡಿಸುತ್ತೆ ಅದು. ಇದಕ್ಕೆ ಯಾವತ್ತೂ ಕೂಡ ನಾವು 4 ಬಾಂಡ್ಗಳನ್ನು ಏನು ಮಾಡಬೇಕು, ಹಾಕಬೇಕು. 4ಕ್ಕಿಂತ ಇದಕ್ಕೆ ಏನಾಗಬಾರ್ದು, ಬಾಂಡ್ಗಳು ಹೆಚ್ಚಾಗಬಾರ್ದು. ಇದು 4 ಬಂಧಗಳನ್ನು ಒಳಗೊಂಡಿರುತ್ತೆ, ಸಹವೆಲೆನ್ಸಿ ಬಂಧವನ್ನು. ನಾವೇನೇ ಯಾವುದೇ ರೀತಿ ರಚನೆಯನ್ನು ಬರೆದ್ರೂ ಕೂಡ, ನಾವು ಎಷ್ಟು ಉದ್ದದ ಸರಪಳಿಯನ್ನು ಬರೆದ್ರೂ ಕೂಡ ಏನು ಮಾಡಬೇಕು, ಕಾರ್ಬನಿಗೆ ಕೇವಲ 4 ಬಂಧಗಳಿಗೆ ಮಾತ್ರ ಏರ್ಪಡಿಸಬೇಕು. ಇನ್ನು ಅದೇ ರೀತಿ ಈಥೇನ್, ಇಲ್ಲೇನಾಗುತ್ತೆ, ಇವುಗಳ ಅಣುಸೂತ್ರದಲ್ಲಿ ಕಾರ್ಬನ್ ಸಂಖ್ಯೆ 1 ಇರೋದು 2 ಆಯಿತು, 2 ಇರೋದು 3 ಆಯಿತು. ಹಾಗೆ ಇಲ್ಲಿ ಹೈಡ್ರೋಜನ್ 4 ಇರೋದು 6 ಆಯಿತು, 6 ಇರೋದು 8 ಆಯಿತು. ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ಸೂತ್ರದಲ್ಲಿ ಇವುಗಳನ್ನು ನೀವೇನು ಮಾಡಿರಿ, ಅಪ್ಲೈ ಮಾಡ್ತಾ ಹೋಗ್ರಿ. ಹಾಗಾಗಿ ಮೊದಲೇದು ಯಾವುದು, ಮೀಥೇನ್ ಈ ರೀತಿ ರಚನೆ ಹೊಂದಿದೆ, ಈಥೇನ್ ಈ ರೀತಿ ರಚನೆಯನ್ನು ಹೊಂದಿದೆ. ಅಂದರೆ 2 ಕಾರ್ಬನ್ನು, ಹೈಡ್ರೋಜನ್ 4 ಇದ್ದಾವೆ, 2 ಕಾರ್ಬನ್ ಇದೆ, ಹೈಡ್ರೋಜನ್ ಇಲ್ಲಿ ನೋಡ್ರಿ, ಈಥೇನ್ ಇದೆ ಅಲ್ವಾ, ಈಥೇನಲ್ಲಿ 2 ಕಾರ್ಬನ್ ಇದೆ, ಜೊತೆಗೆ 6 ಹೈಡ್ರೋಜನ್ ಇದೆ. 2 ಕಾರ್ಬನ್ ಹಾಕಿದ್ದೇವೆ, 6 ಹೈಡ್ರೋಜನ್ ಆಗಿದೆವು. ಅಲ್ಕೇನ್ ಅಂದ ತಕ್ಷಣ ನಿಮ್ಗೇನು ಗೊತ್ತಾಗಿರಬೇಕು, ಇವೆಲ್ಲದರಲ್ಲೂ ಸಿಂಗಲ್ ಬಾಂಡ್ ಇರ್ತವೆ, ಅಂದರೆ ಏಕಬಂಧವನ್ನು ಮಾತ್ರ ಹೊಂದಿರ್ತವೆ. ಎಲ್ಲೂ ಕೂಡ ಏನಾಗಿಲ್ಲ, ಡಬಲ್ ಬಾಂಡನ್ನು ಹೊಂದಿಲ್ಲ. ಇನ್ನು ಪ್ರೋಪೇನ್ ಕಾರ್ಬನ್ 3 ಇರುತ್ತೆ, ಹೈಡ್ರೋಜನ್ 8 ಇರುತ್ತೆ. ಇಲ್ಲಿ ನೋಡ್ರಿ, ಕಾರ್ಬನ್ 1 2 3, ಇಲ್ಲಿ ಹೈಡ್ರೋಜನ್ಗಳ ಸಂಖ್ಯೆಯನ್ನು ನಾವೇನು ಮಾಡ್ತಾ ಹೋಗ್ತಿದ್ದೀವಿ, ಬರಿತಾ ಹೋಗ್ತೀವಿ. ಎಲ್ಲಾದರೂ 4 ಬಾಂಡ್ಗಿಂತ ಹೆಚ್ಚಾಗಿದ್ದಾವೆ ನೋಡ್ರಿ, ಲೆಕ್ಕ ಹಾಕ್ರಿ.
ಮಕ್ಕಳೇ ಒಂದ್ಸರಿ ಕೌಂಟ್ ಮಾಡಿ ನೋಡೋಣ. 1 2 3 4 ಹೌದಾ? 1 2 3 4 ಎಲ್ಲೂ ಕೂಡ 4ಕ್ಕಿಂತ ಹೆಚ್ಚಿಗೆ ಬಂಧಗಳಿಲ್ಲ. ಹಾಗಂತ ಹೇಳಿ ಟೀಚರ್ 4ಕ್ಕಿಂತ ಕಡಿಮೆ ಮಾಡ್ಬೋದಾ ಅಂತ ಕೇಳೋಂಗಿಲ್ಲ. ಅಲ್ಲೂ ಕೂಡ ಏನಾಗುತ್ತೆ, ಕಡಿಮೆ ಮಾಡೋ ಹಾಗಿಲ್ಲ, ಹೆಚ್ಚಿಗೆ ಮಾಡೋ ಹಾಗೂ ಇಲ್ಲ. 4ಕ್ಕೆ ಇದರ ವೆಲೆನ್ಸಿ ಎಷ್ಟಿದೆ? 4 ಇದೆ. ಹಾಗಾಗಿ 4 ಬಂಧಗಳನ್ನು ಮಾತ್ರ ಏರ್ಪಡಿಸಬೇಕಾಗತ್ತೆ. 4 ಬಂಧಗಳಂದರೆ 4 ಸಹ ವೆಲೆನ್ಸಿಗಳನ್ನು. ಇನ್ನು ಬ್ಯೂಟೇನ್ ಇದೆ, C4H10 ಆಗಿದೆ. ಈ ರೀತಿ ರಚನೆಯನ್ನು ಹೊಂದಿದೆ. ಇದಾದಮೇಲೆ ನೆಕ್ಸ್ಟ್ ಯಾವುದಿದೆ? ಆಲ್ಕೀನ್ ಇದೆ. ಆಲ್ಕೀನ್ ಸೂತ್ರ ಏನಿದೆ? CnH2n. ಈಗ ಹೇಗೆ ಈ ರೀತಿ ಸೂತ್ರವನ್ನು ತೋರಿಸಿದ್ನಲ್ವ ನಾನು, ಆಲ್ಕೀನಿಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅಷ್ಟೇ ಕಾರ್ಬನ್ನ ಒಂದನ್ನು ಹಾಕಬೇಕು. ಒಂದು ಹಾಕಿದ ತಕ್ಷಣ ಏನಾಗುತ್ತೆ? ಕಾರ್ಬನ್ 1, ಹೈಡ್ರೋಜನ್ನು 2 × 1 ಆಗುತ್ತೆ, 2 ಆಗುತ್ತೆ, C2H2 ಆಗುತ್ತೆ. ನಿಮ್ಗೆ ಹೇಳಿದೆ ಈಗಾಗಲೇ ನಾನು, ಕಾರ್ಬನ್ಗೆ ಯಾವಾಗಲೂ ಏನಾಗಬೇಕು? 4 ಬಂಧವನ್ನು ಏರ್ಪಡಿಸಬೇಕು ಅಂತ ಹೇಳಿ. ಉದಾಹರಣೆಗೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ನೀವು ಕೇಳ್ಬೋದು, ಟೀಚರ್ ಯಾಕ್ರಿ ಇಲ್ಲಿ ಮೀಥೀನ್ ಕೊಡೋ ಬದಲು ಈಥೀನ್ ಕೊಟ್ಟಿದ್ದೀರಾ ಅಂತ ಹೇಳಿ. ಯಾಕೆ ಅಂತ ಅಂದರೆ ನೋಡ್ರಿ, ಸೂತ್ರ ಹೀಗಿದೆ. ಆಲ್ಕಿನ್ದು CnH2n ಇದೆ. ಇಲ್ಲಿ CN ಇರೋ ಜಾಗದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದಾದರೆ, ಇಲ್ಲಿ ಕಾರ್ಬನ್ನ ಸಂಖ್ಯೆ 1 ಕೊಟ್ವಿ ಅಂದರೆ H 2 × 1 ಅಂದರೆ C1 H2 ಆಯಿತು. ಈಗ ಇದು ರಚನೆ ಬರೀರಿ ಅಂತ ಅಂದರೆ ನಾವೇನು ಮಾಡಬೇಕು? ಈ ರೀತಿಯಾಗಿ ಬರಿತೀವಿ. ಈ ರೀತಿ ಬರೆದ್ರೆ ಏನಿದು? ಇಟ್ ಈಸ್ ರಾಂಗ್. ಯಾಕಂದರೆ ಕಾರ್ಬನಿಗೆ ನಮಗೆ ಯಾವತ್ತು ಏನಾಗಬೇಕು? 4 ಬಾಂಡ್ಗಳಾಗಬೇಕು, 4 ಬಂಧಗಳನ್ನು ಏರ್ಪಡಿಸಬೇಕು. ಆದರೆ ಇಲ್ಲಿ ಏನಾಗ್ತಾಯಿದೆ? ಕೇವಲ 2 ಬಾಂಡ್ ಆಗ್ತಾಯಿದೆ. ಹಾಗಾಗಿ ಇದೇನಾಗ್ತಾ ಇದೆ? ರಾಂಗ್ ಆಗಿದೆ. ಇದು ಬರದೇ ಇರೋದ್ರಿಂದ ನಾವು ಮುಂದಿನ ಸದಸ್ಯರ ಸಂಖ್ಯೆಯನ್ನು ತೊಗೊಳ್ತೀವಿ. ಯಾವುದು? ಈಥೀನ್. ಅಂದರೆ ಕಾರ್ಬನ್ ಸಂಖ್ಯೆಯನ್ನು 2 ಹಾಕ್ತೀವಿ. ಅವಾಗ ಏನಾಗುತ್ತೆ? 4 ಸಿಗುತ್ತೆ. ಆವಾಗ ಅದರ ರಚನೆ ಈ ರೀತಿಯನ್ನು ಹೊಂದಿದೆ. ಆಲ್ಕೀನ್ ಅಂದ ತಕ್ಷಣ ನಿಮ್ಗೆ ಏನಾಗಬೇಕು? ಕೊನೆಯದಾಗಿ ಅಂತ್ಯಪ್ರತ್ಯಯ ಈನ್ ಅಂತ ಹೇಳಿ ಬರಬೇಕು. ಜೊತೆಗೆ ದ್ವಿಬಂಧವನ್ನು ಹೊಂದಿರಬೇಕಾಗತ್ತೆ. ಅದೇ ರೀತಿ ಪ್ರೋಪೀನ್, ಇಲ್ಲೂ ಕೂಡ ಏನಾಗಿದೆ? ದ್ವಿಬಂಧವನ್ನು ಹೊಂದಿದೆ. ಅಂದರೆ ಎಲ್ಲ ಕಡೆಯೂ ಕೂಡ ದ್ವಿಬಂಧವನ್ನೇ ಹೊಂದಿರಬೇಕಂತಿಲ್ಲ. ಕೇವಲ ಆ ಒಂದು ರಚನೆಯಲ್ಲಿ ಯಾವುದಾದ್ರು ಒಂದು ಕಡೆ ಡಬಲ್ ಬಾಂಡ್ ಬಂತು ಅನ್ನೋದಾದರೆ, ದ್ವಿಬಂಧ ಬಂದರೆ ಅದೇನಾಗಿರುತ್ತೆ? ಆಲ್ಕೀನ್ ಗ್ರೂಪಿಗೆ ಸೇರಿರುವಂತಹ ಸದಸ್ಯ ಆಗಿರುತ್ತೆ. ಇನ್ನು ಬ್ಯೂಟೀನ್ C4H8 ಇದೆ. ಅದೇ ರೀತಿ ರಚನೆಯನ್ನು ಕೊಟ್ಟಿದ್ದೀವಿ. 8 ಆಗಬೇಕು ಹೈಡ್ರೋಜನ್ನು. ನೋಡಿ ಇಲ್ಲಿ 1 2 3 4 5 6 7 8 ಬಾಂಡ್ಗಳು ಕೂಡ ಅಷ್ಟೇ. 1 2 3 4 ಇಲ್ಲಿ 2 ಇದ್ದಾವೆ. 2 1 3 4 ಹಾಗೂ 1 2 3 4 ಎಲ್ಲ ಕಡೆ ಏನಾಗಿದೆ? 4 ಬಂಧಗಳನ್ನು ನಾವು ಏರ್ಪಡಿಸಿದ್ದೇವೆ. ಇನ್ನು ಆಲ್ಕೀನಿಗೆ ಸಂಬಂಧಪಟ್ಟಂಗೆ ಇದರ ಸೂತ್ರ ಏನಿದೆ? CnH2n - 2. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆಲ್ಕೀನಿದು ಏನಿದೆ? CnH2n + 2. ಆಲ್ಕೀನಿಗೆ CnH2n ಅಂದರೆ ಈ +2ನ ತೆಗೆದು ಹಾಕಿಬಿಡೋದು, ರಿಮೂವ್ ಮಾಡೋದು. ಇಲ್ಲಿ ತೆಗೆದು ಹಾಕಿರೋದನ್ನು ಮತ್ತೆ ಏನು ಮಾಡೋದು? ಮೈನಸ್ ಮಾಡೋದು. ಅಂದರೆ ಈ ಆಲ್ಕೀನಲ್ಲಿರೋದನ್ನು ಪ್ಲಸ್ ಇರೋದನ್ನು ಇಲ್ಲಿ ಮೈನಸ್ ಮಾಡಿದರೆ ಇದು ಆಲ್ಕೇನ್ ಆಯಿತು. ಆಲ್ಕೇನ್ ಗುಂಪಿ ಸೇರಿತು. ಇಲ್ಲೂ ಕೂಡ ಮೊದಲೇ ಸದಸ್ಯ ಏನಾಗುತ್ತೆ? ಈಥೇನೇ ಬರುತ್ತೆ. ಯಾಕಂದರೆ ಮೀಥೇನ್ ಬರೋದಿಲ್ಲ. ಒಂದು ಸರಿ ಮಾಡಿ ನೋಡ್ರಿ ನೀವು. ಈಥೇನಾಗುತ್ತೆ. ಈಥೇನಿಂದು ಅಣುಸೂತ್ರ ಏನು ಬರುತ್ತೆ? C2H2 ಬರುತ್ತೆ. ಹಾಗಾಗಿ C ಕಾರ್ಬನನ್ನು 2 ಕೊಟ್ಟಿದ್ದೀವಿ. ಇಲ್ಲಿ ಹೈಡ್ರೋಜನ್ ಕೂಡ 2 ಇದ್ದಾವೆ. ಆದರೆ ಇದರ ಮಧ್ಯೆ ಏನಾಗಿದೆ? ಟ್ರಿಪಲ್ ಬಾಂಡ್ ಬಂದಿದೆ. ಅಂದರೆ 3 ಬಂಧವನ್ನು ನಾವು ಕೊಟ್ಟಿದ್ದೇವೆ. ಯಾಕಂದರೆ ಇದು ಅಲ್ಕೈನ್ ಆಗಿರೋದ್ರಿಂದ ಇದರ ಅಂತ್ಯಪ್ರತ್ಯಯ ಐನ್ ಅಂತ ಹೇಳಿ ಬರ್ತಾ ಹೋಗುತ್ತೆ. ಈಥೈನ್, ಪ್ರೊಪೈನ್, ಬ್ಯೂಟೈನ್. C2H2 ಬಂದಿದೆ. ಇಲ್ಲಿ ನೋಡ್ರಿ, ಬಾಂಡ್ಗಳನ್ನು ಎಣಿಸ್ರಿ. 1 2 3 ಜೊತೆಗೆ ಮತ್ತೊಂದು 4. ಇದು ಕೂಡ 1 2 3 4. ಇನ್ನು ಪ್ರೊಪೈನ್ C3H4 ಬಂದಿದೆ. ಅಂದರೆ ಕಾರ್ಬನ್ 3 ಇದ್ದಾವೆ, ಹೈಡ್ರೋಜನ್ಗಳ ಸಂಖ್ಯೆ 4 ಇದ್ದಾವೆ. ಇಲ್ಲಿ ಬಾಂಡ್ ಏನಾಗಿದೆ? ಯಾವುದಾದ್ರು ಒಂದು ಕಡೆ ಟ್ರಿಬಲ್ ಬಾಂಡ್ ಬಂದರೆ ಆಯಿತು, ಅದು ಆಲ್ಕೈನ್ ಗುಂಪಿಗೆ ಸೇರಿದೆ ಅಂತ ಹೇಳಿ ಅರ್ಥ. ಇನ್ನು ಬ್ಯೂಟೈನ್ ಇದೆ C4H6. ಇಲ್ಲೂ ಕೂಡ ಏನಾಗಿದೆ? 4 ಕಾರ್ಬನ್ನು ಹಾಗೂ 6 ಹೈಡ್ರೋಜನ್ಗಳನ್ನು ಹೊಂದಿದೆ. ಅದೇ ರೀತಿ ರಚನೆಯನ್ನು ಹೊಂದಿದೆ. ಇದಕ್ಕೆ ಹೆಚ್ಚುವರಿ ಬೇಕಂದರೆ ನೀವೇನು ಮಾಡ್ಬೋದು? ಬೇರೆ ಬೇರೆ ರೀತಿಯ ಗೂಗಲಲ್ಲಿ ತೆಗೆದು ನೋಡ್ಬೋದು. ಈ ರೀತಿ ರಚನೆಗಳು ನಿಮ್ಗೆ ಬರ್ತಾ ಹೋಗ್ತವೆ. ಆಮೇಲೆ ಈಗ ನಾ ಏನು ಹೇಳಿದ್ನಲ್ವಾ, ಇದಿಷ್ಟು ಸೂತ್ರಗಳನ್ನು ಹಾಕಿ ಮುಂದಿನ ಸದಸ್ಯರುಗಳನ್ನು ನೀವು ಮಾಡ್ತಾ ಹೋಗ್ರಿ. ನಿಮಗೆ ಏನಾಗುತ್ತೆ? ಸುಲಭವಾಗಿ ಇದನ್ನು ಯಾವ ರೀತಿ ರಚನೆಯನ್ನು ಬರಿಬೇಕು, ಯಾವ ರೀತಿ ಅಣುಸೂತ್ರವನ್ನು ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ 1 ರಿಂದ 2 ಮಾರ್ಕ್ಸ್, ಅಂದರೆ 2 ಮಾರ್ಕ್ಸ್ ಅಂತೂ ಫಿಕ್ಸ್. ರಚನೆಯ ಬರೆಯೋಕೆ ಕೊಡ್ಬೋದು ಅಥವಾ ಅಣುಸೂತ್ರ ಬರೆಯೋಕೆ ಕೊಡ್ಬೋದು. ಅಥವಾ ಈ ಗುಂಪುಗಳಿಗೆ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಗಳಿಗೆ ವ್ಯತ್ಯಾಸಗಳನ್ನು ಬರೆಯೋಕೆ ಕೊಡ್ಬೋದು. ಏನೇ ಕೊಟ್ಟರು ಕೂಡ ನೀವೇನು ಮಾಡಬೇಕು? ಬರೆಯೋಕೆ ರೆಡಿ ಆಗಬೇಕು. ಇನ್ನು ಕೊನೆಯದಾಗಿ ಏನಂದರೆ, ಇದು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ. ಇದರಲ್ಲಿ 1 ರಿಂದ 2 ಅಂಕಗಳು ಬಿದ್ದೇ ಬೀಳ್ತವೆ. ಹಾಗಾಗಿ ಇದನ್ನು ಸರಿ ಮಾಡಿ ನೋಡ್ಕೊಳ್ರಿ. ಈಗ ನಾನು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಹೇಗಿದೆ ಅನ್ನೋದನ್ನು ತೋರಿಸ್ತೇನೆ. ಇದು ನಿಮ್ಮ ಪುಸ್ತಕದಲ್ಲೂ ಕೂಡ ಇದೆ. ಕಾಣಿಸ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಇಲ್ಲಿ ನೋಡ್ರಿ, ಗ್ಲೂಕೋಸ್ ಇದೆ. ಈ ಗ್ಲೂಕೋಸ್ ಏನಾಗಿದೆ? ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಕನ್ವರ್ಟ್ ಆಗಿದೆ, ಪರಿವರ್ತನೆ ಆಗಿದೆ. ನಿಮ್ಗೇನು ಕೇಳ್ಬೋದು ಪ್ರಶ್ನೆಯಲ್ಲಿ? ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಹೊಂದುವ ಜಾಗ ಅಂತ ಹೇಳಿ ಕೇಳ್ಬೋದು. ಅಥವಾ ಗ್ಲೂಕೋಸು ಪೈರುವೇಟ್ ಆಗಿ ಪರಿವರ್ತಿಸುವುದು ಡ್ಯಾಶ್ ಅಂತ ಹೇಳಿ ಕೊಡ್ಬೋದು. ಅವಾಗ ನೀವೇನು ಮಾಡಬೇಕಾಗತ್ತೆ? ಕೋಶ ದ್ರವ್ಯ ಅಂತ ಹೇಳಿ ಬರಿಬೇಕಾಗತ್ತೆ. ಇಲ್ಲಿ 6 ಕಾರ್ಬನ್ ಅಣುಗಳಿರೋದು, 3 ಕಾರ್ಬನ್ ಅಣು ಮತ್ತು ಜೊತೆಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಇದರಲ್ಲಿ 3 ಹಂತಗಳು ಬರ್ತವೆ. ಒಂದು ಆಕ್ಸಿಜನ್ ಅನುಪಸ್ಥಿತಿ, ಅಂದರೆ ಇದು ಈಸ್ಟ್ನಂತಹ ಜೀವಿಗಳಲ್ಲಿ ನಡೆಯುತ್ತೆ. ಆಕ್ಸಿಜನ್ ಅನುಪಸ್ಥಿತಿ ಅಂದರೆ ಆಕ್ಸಿಜನ್ ಇರೋದಿಲ್ಲ.
ಅವಾಗ ಏನಾಗುತ್ತೆ, ಇದನ್ನು ನಾವು ಅವಾಯುವಿಕೆ ಉಸಿರಾಟ ಅಂತ ಹೇಳಿ ಕೂಡ ಕರಿತೀವಿ. ಅಲ್ಲಿ ಬರುವಂತಹ ಉತ್ಪನ್ನಗಳು ಯಾವುದು ಅಂದರೆ ಎಥನಾಲು, ಕಾರ್ಬನ್ ಡೈಆಕ್ಸೈಡು, ಶಕ್ತಿ. ಇದನ್ನು ಪ್ರತಿ ಸಾರಿ ಕ್ವಶನ್ ಪೇಪರಲ್ಲೂ ಕೂಡ 1-2 ಅಂಕಗಳಿಗೆ ಕೇಳಿದ್ದಾರೆ. ಹಾಗಾಗಿ ನೀವು ಈ ಉತ್ಪನ್ನಗಳನ್ನಾಗಿರ್ಬೋದು ಅಥವಾ ಆಕ್ಸಿಜನ್ ಅನುಪಸ್ಥಿತಿ ಯಾವುದರಲ್ಲಿ ನಡೆಯುತ್ತೆ ಅಂದಾಗ ಈಸ್ಟ್ನಲ್ಲಿ ಅಂತ ಹೇಳಿ ಬರೆಯೋದಾಗಿರ್ಬೋದು. ಇನ್ನು ಅದೇ ರೀತಿ ಆಕ್ಸಿಜನ್ ಕೊರತೆ ಉಂಟಾದಾಗ ಯಾವ ರೀತಿ ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ, ಆಕ್ಸಿಜನ್ ಇದ್ದಾಗ ಯಾವ ರೀತಿ ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ ಅನ್ನೋದನ್ನು ಸರಿ ಮಾಡಿ ಈ ಡೈಗ್ರಾಮನ್ನು ಅಂದರೆ ಈ ಒಂದು ಸ್ಕಿಮ್ಯಾಟಿಕ್ ಡೈಗ್ರಾಮನ್ನು ನೀವು ನೋಡ್ಕೊಂಡ್ರಿ ಅನ್ನೋದಾದರೆ ಇದರಲ್ಲಿ 1-2 ಅಂಕಗಳನ್ನು ಸುಲಭವಾಗಿ ಪಡ್ಕೋಬೋದು. ಇನ್ನು ಆಕ್ಸಿಜನ್ ಅನುಪಸ್ಥಿತಿ ಆಯಿತು. ಆಕ್ಸಿಜನ್ ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಹೆಚ್ಚಿಗೆ ಕೆಲಸಗಳನ್ನು ಮಾಡಿದಾಗ ನಮ್ಮ ಸ್ನಾಯುಗಳಲ್ಲಿ ಏನಾಗುತ್ತೆ, ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಮಾತ್ರ ಬಿಡುಗಡೆ ಆಗುತ್ತೆ. ಇನ್ನು 3ನೇ ಹಂತದಲ್ಲಿ ಆಕ್ಸಿಜನ್ನ ಉಪಸ್ಥಿತಿ. ಆಕ್ಸಿಜನ್ ಇರೋದು ಅಂದರೆ ನಾವೀಗ ಉಸಿರಾಟ ನಡೆಸ್ತೇವಲ್ವ, ಆವಾಗ ನಮ್ಗೆ ಏನಾಗುತ್ತೆ, ಆಕ್ಸಿಜನ್ ಇರುತ್ತೆ. ನಮ್ಮ ಇದೆಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ, ಆವಾಗ ಮೈಟೋಕಾಂಡ್ರಿಯಾದಲ್ಲಿ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಅಲ್ಲಿ ಉತ್ಪತ್ತಿಯಾಗುವಂಥ ಉತ್ಪನ್ನಗಳು ಒಂದು ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಶಕ್ತಿ. ಇದನ್ನು ನಾವು ವಾಯುವಿಕೆ ಉಸಿರಾಟ ಅಂತ ಹೇಳಿ ಇದನ್ನು ಅವಾಯುವಿಕೆ ಉಸಿರಾಟ ಅಂತ ಹೇಳಿ ಕರೆದ್ರೆ ಇದನ್ನು ನಾವು ವಾಯುವಿಕೆ ಉಸಿರಾಟ ಅಂತ ಹೇಳಿ ಕರಿತೇವೆ. ಜೊತೆಗೆ ಇದು ಆಕ್ಸಿಜನ್ ಕೊರತೆ ಬಿದ್ದಾಗ ನಮ್ಮ ಸ್ನಾಯುಗಳೊಳಗೆ ಈ ರೀತಿಯಾಗಿ ಇದಷ್ಟನ್ನು ಸಂಪೂರ್ಣವಾಗಿ ಕಲ್ತ್ರಿ ಅಂದರೆ ಇದರಲ್ಲಿ 1-2 ಮಾರ್ಕ್ಸನ್ನು ನೀವು ಪಡಿಬಹುದು. ಹಾಗಿದ್ರೆ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ನಿನ್ನೆ ಡಿಸ್ಕಸ್ ಮಾಡಿರುವಂಥ ಕ್ವಶನ್ಗಳಿಗೆ ಉತ್ತರಗಳನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಸವಿವರವಾಗಿ ನಾವು ನೋಡಿದ್ದೇವೆ. ಇವುಗಳಿಂದ ನೀವೇನು ಮಾಡ್ಕೋಬೇಕು, ಆದಷ್ಟು ಉಪಯೋಗಗಳನ್ನು ಪಡ್ಕೊಂಡು ಸುಲಭವಾಗಿ ವಿಜ್ಞಾನದಲ್ಲಿ ಪಾಸ್ ಆಗೋಕ್ಕೆ ಒಂದು 30-35 ಅಂಕಗಳನ್ನು ನೀವು ಪಡ್ಕೋಬಹುದು. ಹಾಗಾಗಿ ಇದನ್ನು ಸರಿ ಮಾಡಿ ಉಪಯೋಗಕ್ಕೆ ತಗೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವೇನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಚಾನಲ್ಗೆ. ಹಾಗೂ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮುಂದಿನ ವಿಡಿಯೋಗಾಗಿ ನೀವು ಕಾಯ್ತಾ ಇರಿ. ಇನ್ನು ಮುಂದಿನ ಹಂತದಲ್ಲಿ ನಾವೇನು ಮಾಡೋಣ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರನ್ನು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿವರವಾಗಿ ಬಿಡಿಸ್ತಾ ಹೋಗೋಣ. ಇನ್ನು ಜೊತೆಗೆ 45-60 ಮಾರ್ಕ್ಸ್ಗಳನ್ನು ಹೇಗೆ ಪಡ್ಕೋಬೋದು ಅನ್ನೋಕ್ಕೆ ಮುಂದಿನ ಹಂತದಲ್ಲಿ ನಾನು ವಿಡಿಯೋಗಳನ್ನು ಮಾಡಿಕೊಳಿಸ್ತೇನೆ. ನೀವು ಕೂಡ ಅದನ್ನು ಸರಿ ಮಾಡಿ ವಾಚ್ ಮಾಡಿ ಹಾಗೂ ಅದರಿಂದ ನೀವು ಉಪಯೋಗವನ್ನು ತೆಗೆದುಕೊಂಡು ಒಳ್ಳೆ ರೀತಿಯಾದಂತಹ ಅಂಕಗಳನ್ನು ಪಡೀರಿ. ಥ್ಯಾಂಕ್ ಯು.